ವಿಡಿಯೋದಲ್ಲಿ ನಾನು ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಹಾಗೂ ಇದು ಬೇಸಿಕ್ಸು ಈಗ ನಾವು ಕವರ್ ಮಾಡೋಣ ಈ ವಿಡಿಯೋದಲ್ಲಿ. ಸಿ ಇಂಟ್ರೊಡ್ಯೂಸ್ ಮಾಡೋಕ್ಕಿಂತ ಮೊದಲು ನಾನು ನಿಮಗೆ ಮೊದಲನೇದು ವಾಟ್ ಈಸ್ ಸಿ ಲ್ಯಾಂಗ್ವೇಜ್ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಸಿ ಲ್ಯಾಂಗ್ವೇಜ್ ಅಂದ್ರೇನು? ಸಿ ಒಂದು ಜನರಲ್ ಪರ್ಪಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು. ಸೊ ಸಿ ಒಂದು ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರ್ಕೋಬೋದು, ಆರ್ ಫಂಕ್ಷನ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತೇಳಿ ನಾವು ಕರಿಬೋದು. ಅಷ್ಟು ಮಾತ್ರ ಅಲ್ಲ, ಸಿ ಅನ್ನೋದು ಒಂದು ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕೂಡ ಹೌದು. ಮತ್ತೊಂದು ಪ್ರಶ್ನೆ, ವೈ ಡು ವಿ ಯೂಸ್ ಸಿ ಯಾಕೆ ಯೂಸ್ ಮಾಡಬೇಕು? ಸೊ ಸಿ ಲ್ಯಾಂಗ್ವೇಜ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಕ್ರಿಯೇಟ್ ಅಪ್ಲಿಕೇಶನ್ ಓರಿಯೆಂಟೆಡ್ ಸಾಫ್ಟ್ವೇರ್ಸ್ಗಳು ಕ್ರಿಯೇಟ್ ಮಾಡಲಿಕ್ಕಾಗಿ ಯೂಸ್ ಮಾಡೋದು. ಈವನ್ ಸಿಸ್ಟಮ್ ಸಾಫ್ಟ್ವೇರ್ಸ್ಗಳನ್ನ ಕ್ರಿಯೇಟ್ ಮಾಡಲಿಕ್ಕೆ ಸಿ ಪ್ರೋಗ್ರಾಮಿಂಗ್ ಯೂಸ್ ಮಾಡೋದು. ಇನಿಷಿಯಲಿ ಸಿ ಪ್ರೋಗ್ರಾಮ್ನ ಡಿಸೈನ್ ಮಾಡಿದ ಪ್ಲ್ಯಾನೇ ಏನಾಗಿತ್ತು ಅಂದರೆ ಒಂದು ಆಪ್ರೇಟಿಂಗ್ ಸಿಸ್ಟಮ್ನ ಡಿಸೈನ್ ಮಾಡಬೇಕಾಗಿತ್ತು. ಆ ಆಪ್ರೇಟಿಂಗ್ ಸಿಸ್ಟಮ್ ಹೆಸರೇನಪ್ಪ ಅಂದರೆ ಲಿನಕ್ಸ್. ಸೊ ಈ ಪಾಪ್ಯುಲರ್ ಸಾಫ್ಟ್ವೇರ್ಸ್ ಯಾವುದಿದೆ, ಲಿನಕ್ಸ್ OS ಇರ್ಬೋದು, PHP ಇರ್ಬೋದು, ವೆಬ್ ಡಿಸೈನಿಂಗಲ್ಲಿ MySQL ಇರ್ಬೋದು, ಆ ಥರ ಒಂದು ದೊಡ್ಡ ದೊಡ್ಡ ಪ್ರೋಗ್ರಾಮ್ಗಳನ್ನೇ ಯಾವ ಲ್ಯಾಂಗ್ವೇಜಲ್ಲಿ ಡಿಸೈನ್ ಮಾಡಿದ್ದಾರೆ ಅಂದರೆ ಅದು ಸಿ ಲ್ಯಾಂಗ್ವೇಜ್ ಇದು. ಸೊ ಸಿ ಈಸ್ ಎ ಫಂಡಮೆಂಟಲ್ ಲ್ಯಾಂಗ್ವೇಜ್ ಇದು. ಸೊ ಸಿ ಲ್ಯಾಂಗ್ವೇಜ್ನ ಯೂಸ್ ಮಾಡಿಕೊಂಡು ಬೇರೆ ಲ್ಯಾಂಗ್ವೇಜಸ್ಗಳನ್ನ ಅಪ್ಲಿಕೇಶನ್ ಸಾಫ್ಟ್ವೇರ್ನೂ ಯೂಸ್ ಮಾಡ್ಬೋದು, ಈವನ್ ಸಿಸ್ಟಮ್ ಸಾಫ್ಟ್ವೇರ್ಸ್ಗಳನ್ನ ಕೂಡ ನಾವು ಡಿಸೈನ್ ಮಾಡ್ಬೋದು. ಹಾಗಾಗಿ ಸಿ ಲ್ಯಾಂಗ್ವೇಜ್ನ ನಾವು ಕಲಿಬೇಕಾಗಿದೆ. ಈ ಸಿ ಪ್ರೋಗ್ರಾಮ್ನ ನಾವು ಯಾತಕ್ಕೋಸ್ಕರ ಕಲಿಬೇಕು? ಏನಿಂತ ಇಂಪಾರ್ಟೆನ್ಸ್ ಇದೆ? ಅದಕ್ಕೆ ಒಂದು ಪ್ರಶ್ನೆ, ವೈ ಡು ವಿ ಯೂಸ್ ಸಿ? ಸೊ ಜನರಲಾಗಿ ಸಿ ಲ್ಯಾಂಗ್ವೇಜ್ ಯಾಕೆ ಬೇಕು ಅಂದರೆ ಒಂದು ಪ್ರೋಗ್ರಾಮ್ನ ಕ್ರಿಯೇಟ್ ಮಾಡೋದು. ಏನೆಲ್ಲ ಮಾಡ್ಬೋದು ಸಿ ಪ್ರೋಗ್ರಾಮಲ್ಲಿ ಅಂತಂದರೆ, ಒಂದು ಆಪ್ರೇಟಿಂಗ್ ಸಿಸ್ಟಮ್ನ ಡಿಸೈನ್ ಮಾಡಲಿಕ್ಕೆ, ಲ್ಯಾಂಗ್ವೇಜ್ ಕಂಪೈಲರ್ನ ಡಿಸೈನ್ ಮಾಡಲಿಕ್ಕೆ, ಅಸೆಂಬ್ಲರ್ನ ಡಿಸೈನ್ ಮಾಡಲಿಕ್ಕೆ, ಇಂಟರ್ಪ್ರಿಟರ್ನ ಡಿಸೈನ್ ಮಾಡಲಿಕ್ಕೆ, ಟೆಕ್ಸ್ಟ್ ಎಡಿಟರ್ಸ್ನ ಡಿಸೈನ್ ಮಾಡಲಿಕ್ಕೆ, ನೆಟ್ವರ್ಕ್ ಡ್ರೈವರ್ಸ್ನ ಡಿಸೈನ್ ಮಾಡಲಿಕ್ಕೆ, ಹಾಗೂ ಡೇಟಾಬೇಸ್ನ ಡಿಸೈನ್ ಮಾಡಲಿಕ್ಕೆ ಎಕ್ಸೆಟ್ರಾ ಅಂತಲೂ ಹಾಕೋಬೋದು. ಯಾಕಂದರೆ ಅಪ್ಲಿಕೇಶನ್ ಓರಿಯೆಂಟೆಡ್ ಸಾಫ್ಟ್ವೇರ್ಸ್ಗಳನ್ನ ಈ ಸಿನಲ್ಲಿ ಏನು ಮಾಡ್ಬೋದು, ಪ್ರೋಗ್ರಾಮಿಂಗ್ ಮಾಡ್ಬೋದು. ಸೊ ಸಿ ಲ್ಯಾಂಗ್ವೇಜ್ನ ಒಂದು ಭಾಷೆನ ಕಲ್ತ್ಕೊಂಡ್ರೆ ಸಾಕು, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ನಾವು ಏನು ಬೇಕಾದರೂ ನಾವು ಕ್ರಿಯೇಟ್ ಮಾಡ್ಬೋದು. ಹಾಗಾಗಿ ಸಿ ಲ್ಯಾಂಗ್ವೇಜ್ನ ನಾವು ಕಲಿಬೇಕಾಗಿದೆ. ಸೊ ಸಿ ಲ್ಯಾಂಗ್ವೇಜಲ್ಲಿ ನಾವು ಅದನ್ನೆಲ್ಲ ಕ್ರಿಯೇಟ್ ಮಾಡ್ಬೋದು. ಒಂದು ಸಿಸ್ಟಮ್ ಸಾಫ್ಟ್ವೇರ್ನ, ಒಂದು ಅಪ್ಲಿಕೇಶನ್ ಓರಿಯೆಂಟೆಡ್ ಸಾಫ್ಟ್ವೇರ್ನ ನಾವು ಕ್ರಿಯೇಟ್ ಮಾಡ್ಬೋದು ಅಂತಂದರೆ ಆವಾಗ ಅದಕ್ಕೆ ಇಂಪಾರ್ಟೆನ್ಸ್ ಬರ್ತದೆ. ಆ ಇಂಪಾರ್ಟೆನ್ಸ್ ಬರಲಿಕ್ಕೋಸ್ಕರ ನಾವು ಈ ಸಿ ಒಂದು ಲ್ಯಾಂಗ್ವೇಜ್ನ ಇತಿಹಾಸನ ನೋಡೋಣ, ಹಿಸ್ಟ್ರಿ ಹೇಗಿದೆ ಅನ್ನೋದು. ಸೊ ಈ ಸಿ ಲ್ಯಾಂಗ್ವೇಜ್ನ ಡೆವಲಪ್ ಮಾಡಿದ್ದು ಡೇನಿಯಲ್ ರಿಚರ್ಡ್ಸ್ ಅಂತ ಈ ಚಿತ್ರದಲ್ಲಿ ನೋಡ್ತಾ ಇದ್ದೀವಿ. ಆ ವ್ಯಕ್ತಿನೇ 1972ರಲ್ಲಿ ಸಿ ಲ್ಯಾಂಗ್ವೇಜ್ನ ಇಂಟ್ರಡ್ಯೂಸ್ ಮಾಡಿದ್ದು. ಸೊ ಈತ ಒಬ್ಬ ಪ್ರೊಫೆಷನಲ್ ಇದು ಕಂಪ್ಯೂಟರ್ ಸೈಂಟಿಸ್ಟು. ಈತ ಹುಟ್ಟಿದ್ದು ಸೆಪ್ಟೆಂಬರ್ 9, 1941ರಲ್ಲಿ. ಎಲ್ಲಿ ಅವನು ಕೆಲಸ ಮಾಡ್ತಿದ್ದಂದ್ರೆ ಬೆಲ್ ಲ್ಯಾಬೊರೇಟರಿನಲ್ಲಿ, ಅದು USA ಅಲ್ಲಿ ಆತ ಕೆಲಸ ಮಾಡ್ತಿದ್ದ. ಸೊ ಅದನ್ನು ನಾವು ಫಾದರ್ ಆಫ್ ಸಿ ಮತ್ತು ಯುನಿಕ್ಸ್ ಅಂತಲೂ ಕರಿತೀವಿ. ಯಾಕಂದರೆ ಈ ಸಿ ಲ್ಯಾಂಗ್ವೇಜ್ನ ಡಿಸೈನ್ ಮಾಡಿದ್ದೇ ಈ ಯುನಿಕ್ಸನ್ನು ಒಂದು ಆಪ್ರೇಟಿಂಗ್ ಸಿಸ್ಟಮ್ನ ಮಾಡಲಿಕ್ಕೋಸ್ಕರ ಮಾಡಿದ್ದು. ಸೊ ಈ ಒಬ್ಬ ವ್ಯಕ್ತಿ ಡೆನಿಯಲ್ ರಿಚರ್ಡ್ಸು ಈ ಸಿ ಲ್ಯಾಂಗ್ವೇಜ್ನ ಡಿಸೈನ್ ಮಾಡಿದ್ದಕ್ಕೆ, ಯುನಿಕ್ಸ್ ಆಪ್ರೇಟಿಂಗ್ನ ಡಿಸೈನ್ ಮಾಡಿದ್ದಕ್ಕೆ ಈತನಿಗೆ ಅವಾರ್ಡ್ಗಳು ಬಂದಿದೆ. ಸೊ ಅವಾರ್ಡ್ ಏನಪ್ಪ ಅಂದರೆ ಟರ್ನಿಂಗ್ ಅವಾರ್ಡ್ ಅಂತ ಕರಿತೀವಿ. ಟ್ಯೂನಿಂಗ್ ಅವಾರ್ಡ್ 1983ನಲ್ಲಿ, ನ್ಯಾಷನಲ್ ಮೆಡಲ್ ಆಫ್ ಟೆಕ್ನಾಲಜಿ 1998ಅಲ್ಲಿ ಸಿಕ್ತು, IEEE ಮೆಡಲ್ 1990ನಲ್ಲಿ ಸಿಕ್ತು, ಕಂಪ್ಯೂಟರ್ ಪೀನರ್ ಅವಾರ್ಡ್ ಅಂದ್ಬಿಟ್ಟು 1994ರಲ್ಲಿ ಸಿಕ್ತು, ಕಂಪ್ಯೂಟರ್ ಹಿಸ್ಟ್ರಿ ಮ್ಯೂಸಿಯಂ ಫೆಲೋ ಅಂದ್ಬಿಟ್ಟು ಹೇಳಿ 1997ನಲ್ಲಿ ಒಂದು ಅವಾರ್ಡ್ ಸಿಕ್ತು, ಆರ್ಡನ್ ಪೆಂಡರ್ ಅವಾರ್ಡ್ ಅಂತ ಅಂದ್ಬಿಟ್ಟು 2003ರಲ್ಲಿ ಸಿಕ್ತು. ಸೊ ಆತ 2011 ಅಕ್ಟೋಬರ್ 12ರವರೆಗೂ ಬದುಕಿದ್ದ. ಆತ ಸತ್ತಿದ್ದು ಇತ್ತೀಚೆಗಷ್ಟೇ 2011ರಲ್ಲಿ ಆತ ಸಾಯ್ತಾನೆ. ಡೇನಿಯಲ್ ರಿಚರ್ಡ್ಸು ಯಾವಾಗ ಒಂದು ಸಿ ಲ್ಯಾಂಗ್ವೇಜ್ನ ಡೆವಲಪ್ ಮಾಡಿದ, ಏನು ಸಿ ಲ್ಯಾಂಗ್ವೇಜ್ ಇದೆ ಆ ಲ್ಯಾಂಗ್ವೇಜ್ನ ಇನ್ನೂ ಮಾಡಿಫಿಕೇಷನ್ ಆಗಿ ಕನ್ವರ್ಷನ್ ಆಗ್ತಾ ಬಂತು. ಸೊ ಹಾಗಾಗಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ದಟ್ ವೆ ಡೆವಲಪ್ಡ್ ಬಿಫೋರ್ ಸಿ ಲ್ಯಾಂಗ್ವೇಜ್ಗಿಂತ ಮೊದಲು ಏನಿತ್ತು ಅಂತ ನಾವು ನೋಡೋದಾದರೆ CPL ಅಂತ ಏನು ಕರಿತೀವಿ. CPL ಅಂದರೆ ಕಾಮನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ಇದನ್ನು ಇನ್ವೆಂಟ್ ಮಾಡಿದ್ದು ಮಾರ್ಟಿನ್ ರಿಚರ್ಡ್ಸ್ ಅಂತ 1960ಸಲ್ಲಿ ಮಾಡಿದ್ದ. ಸೊ ಸಿ ಪ್ರೋಗ್ರಾಮ್ಗಿಂತ ಮೊದಲೇ ಒಂದು ಲ್ಯಾಂಗ್ವೇಜ್ ಇತ್ತು CPL. ಇನ್ನೊಂದು CPLನ BCPL ಅಂತ ಕರಿತೀವಿ. ಅಂದರೆ B ಅಂದರೆ ಬೇಸಿಕ್, C ಅಂದರೆ ಕಂಬೈನ್ಡ್, P ಅಂದರೆ ಪ್ರೋಗ್ರಾಮಿಂಗ್, L ಅಂದರೆ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಅದು ಕೂಡ ಮಾರ್ಟಿನ್ ರಿಚರ್ಡ್ಸ್ ಮಾಡಿದ್ದು 1966ಅಲ್ಲಿ.
ಅದಾದಮೇಲೆ ಬಿ ಲ್ಯಾಂಗ್ವೇಜ್ ಅಂತ ಬಂತು ಬೈ ಕೆನ್ ಥಾಮ್ಸನ್ ಅಂತೇಳಿ ಮತ್ತು ಡೇನಿಯಲ್ ರಿಚರ್ಡ್ಸ್ ಇಬ್ಬರು ಸೇರಿ 1969ರಲ್ಲಿ ಏನು ಬಿ ಲ್ಯಾಂಗ್ವೇಜ್ನ ಡಿಸೈನ್ ಮಾಡಿದ್ರು. ಸೊ ಅದಾದ ನಂತರ ಟ್ರೆಡಿಷನಲ್ ಸಿ ನಾವೇನು ಯೂಸ್ ಮಾಡ್ತಾ ಇದ್ದೀವಿ ಆ ಒಂದು ಸಿ ಲ್ಯಾಂಗ್ವೇಜ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಡೇನಿಯಲ್ ರಿಚರ್ಡ್ಸು 1972ನಲ್ಲಿ. ಸೊ ಈ 1972ನಲ್ಲಿ ಡೇನಿಯಲ್ ರಿಚರ್ಡ್ಸ್ ಏನು ಸಿ ಲ್ಯಾಂಗ್ವೇಜ್ನ ಇದು ಮಾಡಿದ್ರು ಅದನ್ನ ಮತ್ತೆ ಕಂಬೈನ್ ಮಾಡಿಕೊಂಡು ಇನ್ನೊಂದು ಇದು ಮಾಡಿದ್ರು. ಸೊ ಕೊಲಾಬ್ರೇಷನ್ ವರ್ಕಲ್ಲಿ ಡೆವಲಪ್ಮೆಂಟ್ ಮಾಡಿದ್ರು. ಕೆ ಆ್ಯಂಡ್ ಆರ್ ಅಂತ ಕರಿತೀವಿ, ಕೆ ಆ್ಯಂಡ್ ಆರ್ ಸಿ ಅಂತ ಕರಿತೀವಿ. ಬೈ ಕೆ ಅಂತಂದರೆ ಆತನ ಹೆಸರು ಕೆರ್ನಿಗನ್ ಅಂತ, ಆರ್ ಅಂತ ಅಂದರೆ ಡೇನಿಯಲ್ ರಿಚರ್ಡ್ಸ್ ಅಂತ ಹೇಳಿ. ಸೊ ಸಿ ಲ್ಯಾಂಗ್ವೇಜ್ನ 1978ಅಲ್ಲಿ ಡೆವಲಪ್ ಮಾಡಿದ್ರು. ಅದಾದ ನಂತರ ಮತ್ತೆ ಸಿನ ಮಾಡಿಫೈ ಮಾಡಿದ್ರು ANSI-C ಅಂತೇಳಿ ಬೈ ANSI ಕಮಿಟಿ, ಅದು 1989ನಲ್ಲಿ ಮಾಡ್ತು. ಸೊ ಅದಾದ ನಂತರ ಮತ್ತೆ ಅದು ಮಾಡಿಫಿಕೇಶನ್ಗೊಳಗಾಯಿತು. ANSI ಆರ್ ISO-C ಅಂತ ಕರಿತೀವಿ. ಇದು ISO ಕಮಿಟಿಯವರು 1990ನಲ್ಲಿ ಮಾಡಿಫೈ ಮಾಡಿದ್ರು. ಸೊ C99 ಅಂತ ಹೇಳಿ ಮತ್ತೆ ಬಂತು, ಅದು ಸ್ಟ್ಯಾಂಡರ್ಡೈಸೇಷನ್ ಕಮಿಟಿ ಮಾಡಿದ್ದು 1999ನಲ್ಲಿ ಕಂಡಿಡಿದು. ಸೊ ನೀವು ಅಬ್ಸರ್ವ್ ಮಾಡ್ಬೋದು ಸಿ ಅನ್ನೋ ಒಂದು ಲ್ಯಾಂಗ್ವೇಜು 1972ನಲ್ಲಿ ಒಂದು ಶೇಪಿಗೆ ತಂದರು. ಇವತ್ತಿನವರೆಗೂ ಏನೆಲ್ಲ ಮಾಡರ್ನ್ ಟ್ರೆಡಿಷನ್ ಸಾಫ್ಟ್ವೇರ್ಸ್ಗಳಿದ್ದಾವೆ ಇದ್ರೂ ಕೂಡ ಸಿನ ನಾವು ಇವತ್ತು ಯೂಸ್ ಮಾಡ್ತೀವಿ ಅಂತಂದರೆ ಯು ಕ್ಯಾನ್ ಅಬ್ಸರ್ವ್ ದಟ್ ಹೌ ಮೋಸ್ಟ್ ಫೆಮಿಲಿಯರ್ ಆ್ಯಂಡ್ ಪವರ್ಫುಲ್ ಟೂಲ್ ಇಸ್ ದಟ್ ಅನ್ನೋದು. ಈ ಒಂದು ಸಾಫ್ಟ್ವೇರ್ ಎಷ್ಟು ಪವರ್ಫುಲ್ ಆಗಿದೆ, ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅನ್ನೋದನ್ನ ನಾವು ಇದನ್ನು ನೋಡಿದಾಗಲೇ ಅರ್ಥ ಮಾಡ್ಕೊಳ್ಬೇಕು. ಯಾಕಂದರೆ ಎಷ್ಟೋ ಸಾವಿರಗಟ್ಟಲೆ ಸಾಫ್ಟ್ವೇರ್ಗಳು ಬರ್ತಾ ಇದ್ದಾವೆ. ಆ ಸಾಫ್ಟ್ವೇರ್ಗಳು ಬಂದರೂ ಕೂಡ ಇದು ಪರ್ಮನೆಂಟಾಗಿ ಉಳ್ಕೊಂಡಿದೆ ಅಂತ ಅಂದರೆ ಇದ್ರದ್ದು ಮಹತ್ವ ಏನು, ಇದ್ರ ಪವರ್ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಸಿನ ನಾವು ಅರ್ಥ ಮಾಡ್ಕೊಳ್ಳುವಾಗ ಮೊದಲು ಬೇಸಿಕ್ಸ್ ಆಫ್ ಸಿನ ಅರ್ಥ ಮಾಡ್ಕೋಬೇಕು. ಸೊ ಸಿ ಪ್ರೋಗ್ರಾಮಿಂಗ್ನ ಬೇಸಿಕ್ಸ್ ಏನು? ಸಿ ಇಸ್ ಅ ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ಎವ್ರಿ ಇನ್ಸ್ಟ್ರಕ್ಷನ್ ಇನ್ ಸಿ ಪ್ರೋಗ್ರಾಮ್ ಮಸ್ಟ್ ಫಾಲೋ ದ ಪ್ರೀಡಿಫೈನ್ಡ್ ಸ್ಟ್ರಕ್ಚರ್ ಅಂತ ಕೇಳ್ತೀವಿ, ಅದನ್ನ ಸಿಂಟ್ಯಾಕ್ಸ್. ಸೊ ಈ ಒಂದು ಸಿಂಟ್ಯಾಕ್ಸಲ್ಲೇ ನಾವು ಬರೀಬೇಕು. ಆ ಸಿಂಟ್ಯಾಕ್ಸ್ನ ಬಿಟ್ಟು ನಾವೇನಾದರೂ ಬರೆಯೋಕೆ ಹೋದರೆ ಸಿ ಲ್ಯಾಂಗ್ವೇಜ್ ಎರರ್ ಆಗುತ್ತೆ. ಸೊ ಹಾಗಾಗಿ ಸಿ ಈಸ್ ಎ ಸ್ಟ್ರಕ್ಚರ್ಡ್ ಲ್ಯಾಂಗ್ವೇಜ್ ವಿಚ್ ಸ್ಟ್ರಿಕ್ಟ್ಲಿ ಫಾಲೋ ದ ಸಿಂಟ್ಯಾಕ್ಸ್ ಅಂತೇಳಿ ನಾವು ಕರ್ಕೋಬೋದು. ಸೊ ಈ ಸಿನ ಸಿಂಟ್ಯಾಕ್ಸ್ ಇಟ್ಕೋಬೇಕು, ಒಂದು ಸ್ಟ್ರಕ್ಚರ್ಡ್ ಪ್ರೀಡಿಫೈನ್ ಸ್ಟ್ರಕ್ಚರಲ್ಲೇ ಬರೀಬೇಕು ಅನ್ನೋದನ್ನ ಇನ್ನೊಂದು ರೀತಿಯಲ್ಲಿ ಕರಿಬೋದು. ಸಿನ ನಾವೇನಂತ ಕರಿಬೋದು ಅಂದರೆ ಫಂಕ್ಷನ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತಲೂ ಕರಿಬೋದಿಲ್ಲ. ಏನಿದು ಫಂಕ್ಷನ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ, ಸೊ ಎವ್ರಿ ಎಕ್ಸಿಕ್ಯೂಟಿಬಲ್ ಸ್ಟೇಟ್ಮೆಂಟ್ ಇದರಲ್ಲಿ ಬರೆಯುತ್ತೇವಲ್ಲ ಅದು ರಿಟರ್ನ್ ಇನ್ ಎ ಫಂಕ್ಷನ್. ಪ್ರತಿ ಒಂದು ಏನು ನಾವು ಸ್ಟೇಟ್ಮೆಂಟ್ನ ಬರಿತಾ ಇದ್ದೀವಿ ಎಕ್ಸಿಕ್ಯೂಟಿಬಲ್ ಆಗ್ತಾ ಇರೋಂಥ ಸ್ಟೇಟ್ಮೆಂಟು, ದಟ್ ಸ್ಟೇಟ್ಮೆಂಟ್ ಈಸ್ ರಿಟರ್ನ್ ಇನ್ ಎ ಫಾರ್ಮ್ ಆಫ್ ಎ ಫಂಕ್ಷನ್. ಸೊ ಹಾಗಾಗಿ ಇದನ್ನ ಫಂಕ್ಷನ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತಲೂ ನಾವು ಕರಿಬೋದು. ಸಿದು ಸ್ಟ್ರಕ್ಚರ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದಮೇಲೆ ಹಾಗಾದರೆ ಸಿನ ಯಾವ ರೀತಿಯ ಸ್ಟ್ರಕ್ಚರ್ ಇದೆ? ಸೊ ಒಂದು ಸಿ ಪ್ರೋಗ್ರಾಮ್ನ ಬರೆಯುವಾಗ, ಯಾವುದೇ ಒಂದು ಪ್ರೋಗ್ರಾಮ್ ಬರೆಯುವಾಗ ಮೊದಲು ನೆನ್ಪಿಟ್ಕೊಳ್ಳಿ, ಆ ಎಡಿಟರಲ್ಲಿ ಮೊದಲು ಡಾಕ್ಯುಮೆಂಟೇಷನ್ನ ಮಾಡ್ತೀವಿ. ಸೊ ಒಂದೊಂದೇ ನೋಡೋಣ, ಎಕ್ಸ್ಪ್ಲೈನ್ ಮಾಡೋಣ. ಸೊ ಮೊದಲನೇ ಸ್ಟೇಜು ಡಾಕ್ಯುಮೆಂಟೇಷನ್ ಇರಬೇಕು. ಅದನ್ನಾದ ನಂತರ ನೆಕ್ಸ್ಟ್ ಏನು ಬರೀಬೇಕು ಅಂದರೆ ಪ್ರೀ ಪ್ರಾಸೆಸಿಂಗ್ ಸ್ಟೇಟ್ಮೆಂಟ್ಸ್ನ ಬರೀಬೇಕು. ನಂತರ ಗ್ಲೋಬಲ್ ಡಿಕ್ಲರೇಷನ್ಸ್ನ ಬರೀಬೇಕು. ಅದಾದಮೇಲೆ ಮೇಯ್ನ್ ಮೆಥಡ್ ಅಂದರೆ ಮೇಯ್ನ್ ಫಂಕ್ಷನ್ನ ನಾವು ಬರೀಬೇಕು. ಸೊ ಮೇಯ್ನ್ ಫಂಕ್ಷನ್ನ ನಾವು ಬರೆದಾದ್ಮೇಲೆ ನಮಗೆ ಏನಾದರೂ ಬೇಕು ಅಂತಂದರೆ ಯೂಸರ್ ಡಿಫೈನ್ಡ್ ಮೆಥಡ್ನ ನಾವು ಏನು ಮಾಡ್ಬೋದು, ಅಳವಡಿಸ್ಬೋದು, ಇಂಪ್ಲಿಮೆಂಟೇಷನ್ನ ಅದಕ್ಕೆ ಆಗಡೆ. ಸೊ ಈ ಒಂದು ಆರ್ಡರ್ನ ಸ್ಟ್ರಿಕ್ಟಾಗಿ ನಾವು ಫಾಲೋ ಮಾಡಬೇಕು. ಈ ಸ್ಟ್ರಕ್ಚರಲ್ಲಿ ನಾವು ಬರೆಯೋದಕ್ಕಾಗಿ ಇದನ್ನು ನಾವೇನಂತೇಳಿ ಸಿ ಸ್ಟ್ರಕ್ಚರ್ ಅಂತ ಕರಿತೀವಿ. ಇದನ್ನ ಜನರಲ್ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್ ಅಂತಲೂ ನಾವು ಕರಿತೀವಿ. ಡಾಕ್ಯುಮೆಂಟೇಷನ್ ಅಂದ್ರೇನು? ಜನರಲ್ ಸ್ಟ್ರಕ್ಚರಲ್ಲಿ ಮೊದಲನೇದು ನಾವು ಬರೆಯೋದು ಡಾಕ್ಯುಮೆಂಟೇಷನು. ಸೊ ಡಾಕ್ಯುಮೆಂಟೇಷನ್ ಯಾಕೆ ಮಾಡಬೇಕು ಅಂದರೆ ಇಟ್ ಈಸ್ ಯೂಸ್ಡ್ ಟು ಪ್ರೊವೈಡ್ ಬ್ರೀಫ್ ಇನ್ಫಾರ್ಮೇಷನ್ ಆಫ್ ಎ ಪ್ರೋಗ್ರಾಮ್. ಒಂದು ಪ್ರೋಗ್ರಾಮ್ನ ಬ್ರೀಫ್ ಇನ್ಫಾರ್ಮೇಷನ್ನ ಕೊಡಲಿಕ್ಕಾಗಿ ನಾವು ಈ ಡಾಕ್ಯುಮೆಂಟೇಷನ್ನ ಬರಿತೀವಿ. ಈ ಲೈನ್ನ ನಾವೇನಂತ ಕರಿತೀವಿ ಅಂದರೆ ಕಾಮೆಟ್ ಲೈನ್ ಅಂತಲೂ ಕರಿತೀವಿ. ಸೊ ಒಂದು ಕಾಮೆಟ್ನ ಸ್ಟೇಟ್ಮೆಂಟ್ ಯೂಸ್ ಮಾಡ್ತೀವಿ, ಕಾಮೆಟ್ ಸ್ಟೇಟ್ಮೆಂಟ್ ಯೂಸ್ ಮಾಡಿಕೊಂಡು ಈ ಡಾಕ್ಯುಮೆಂಟೇಷನ್ ಮಾಡ್ಕೋಬೇಕು. ಸೊ ಜನರಲಿ ಡಾಕ್ಯುಮೆಂಟೇಷನು ಏನಾಗಂದರೆ ಪಾರ್ಟ್ ಡಸ್ ನಾಟ್ ಎಕ್ಸಿಕ್ಯೂಟೆಡ್ ಬೈ ಕಂಪೈಲರ್ ಅಂತ ಕರಿತೀವಿ ಆ್ಯಂಡ್ ಇಟ್ ಈಸ್ ಆಪ್ಷನಲ್ ಪಾರ್ಟ್. ಸೊ ಇದನ್ನ ಬರೆದರೂ ಬರಿಬೋದು, ಬರೀದೇನೋ ಬಿಡ್ಬೋದು. ಸೊ ಆದರೆ ಬರೆಯೋದು ಯಾಕೆ ಅಂತಂದರೆ ನನಗೆ ಈ ಪ್ರೋಗ್ರಾಮ್ನ ಹೆಸರು ಏನು, ಈ ಪ್ರೋಗ್ರಾಮಲ್ಲಿ ಏನು ಬರಿತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ ಅನ್ನೋ ಒಂದು ಮಾಹಿತಿನ ನಮಗೆ ತಿಳ್ಕೊಳ್ಳಿಕ್ಕೋಸ್ಕರ ನಾವೇನು ಮಾಡ್ತೀವಿ, ನಾವೇ ಅದನ್ನು ನೋಟ್ ಮಾಡ್ಕೊಂಡಿರ್ತೀವಿ, ಅದನ್ನ ಕಾಮೆಟ್ ಲೈನಲ್ಲಿ ಬರೆದಿರ್ತೀವಿ. ಸೊ ಕಾಮೆಟ್ ಸ್ಟೇಟ್ಮೆಂಟ್ನ ಯೂಸ್ ಮಾಡಿ ಬರೆಯೋದ್ರಿಂದ ಇದು ಎಕ್ಸಿಕ್ಯೂಟ್ ಆಗಲ್ಲ, ಕಂಪೈಲರ್ ಇದನ್ನ ಎಕ್ಸಿಕ್ಯೂಟ್ ಮಾಡಲ್ಲ.
ಜನರಲ್ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮಿಂಗ್ ಅಲ್ಲಿ ಎರಡನೇ ಸ್ಟೇಜು ಪ್ರೀ ಪ್ರಾಸೆಸಿಂಗ್ ಸ್ಟೇಟ್ಮೆಂಟ್ಸ್. ಸೊ ಈ ಪ್ರೀ ಪ್ರಾಸೆಸಿಂಗ್ ಸ್ಟೇಟ್ಮೆಂಟ್ ನ ಬರಿಬೇಕು. ಈ ಪ್ರೀ ಪ್ರಾಸೆಸಿಂಗ್ ಸ್ಟೇಟ್ಮೆಂಟ್ ಏನಕ್ಕೆ ಇದು ಬರಿತೀವಿ ಅಂದ್ರೆ ಯೂಸ್ ಟು ಲಿಂಕ್ ದ ಹೆಡರ್ ಫೈಲ್ಸ್ ನ ಸೊ ಡಿಫೈನ್ ಮಾಡಲಿಕ್ಕೆ, ಕಾನ್ಸ್ಟೆಂಟ್ಸ್ ನ ಡಿಫೈನ್ ಮಾಡಲಿಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಈ ಪ್ರೀ ಪ್ರಾಸೆಸಿಂಗ್ ಸ್ಟೇಟ್ಮೆಂಟ್ ನ ಬರಿತೀವಿ. ಯಾವುದೇ ಒಂದು ಪ್ರೀ ಪ್ರೊಸೆಸಿಂಗ್ ಸ್ಟೇಟ್ಮೆಂಟ್ಸ್ ನಾವು ಬರೆದ್ರು ಎವ್ರಿ ಸ್ಟೇಟ್ಮೆಂಟ್ಸ್ ಹೇಗಿರ್ಬೇಕು ಅಂದ್ರೆ ಹ್ಯಾಶ್ ಸಿಂಬಲ್ ನ ಯೂಸ್ ಮಾಡ್ಕೊಂಡೆ ನಾವು ಬರಿಬೇಕು. ಸೊ ಹ್ಯಾಶ್ ಸಿಂಬಲ್ ಯೂಸ್ ಮಾಡ್ಕೊಂಡು ಬರೆದ್ರೆ ಅದನ್ನ ಪ್ರೀ ಪ್ರೊಸೆಸಿಂಗ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಯಾವಾಗ ನಾವು ಒಂದು ಹ್ಯಾಶ್ ಸಿಂಬಲ್ ನ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ ಸೊ ಸ್ಟೇಟ್ಮೆಂಟ್ ಅಲ್ಲಿ, ಆಗ ಏನಾಗುತ್ತೆ, ಎವ್ರಿ ಪ್ರೀ ಪ್ರೊಸೆಸ್ ಸ್ಟೇಟ್ಮೆಂಟ್ ಟೆಲ್ ಟು ಕಂಪೈಲರ್ ಟು ಪರ್ಫಾರ್ಮ್ ರಿಕ್ವೈರ್ಮೆಂಟ್ ಪ್ರೀ ಪ್ರೊಸೆಸಿಂಗ್ ಬಿಫೋರ್ ದ ಆಕ್ಚುಯಲ್ ಕಂಪೈಲೇಷನ್. ಸೊ ಅಂದ್ರೆ ಏನಪ್ಪಾ ಅಂತಂದ್ರೆ ಕಂಪೈಲರ್ಗೆ ಒಂದು ಇದನ್ನ ವಿಶೇಷ ಸೂಚನೆ ಕೊಡ್ತದೆ. ಏನಂತ ಅಂದ್ರೆ ಕಂಪೈಲೇಷನ್ ಆಗಿ ಮೊದಲೇ ಪ್ರೀ ಕಂಪೈಲ್ ಆಗಿದೆ, ಇದು ಪ್ರೀ ಕಂಪೈಲೇಷನ್ ಆಗಿದೆ, ಇಟ್ ಈಸ್ ಡೈರೆಕ್ಟ್ಲಿ ಇಟ್ ಕ್ಯಾನ್ ಬಿ ಎಕ್ಸಿಕ್ಯೂಟಬಲ್ ಅಂತೇಳಿ ಅದೊಂದು ಕಮಾಂಡ್ ಇನ್ಸ್ಟ್ರಕ್ಷನ್ ಕೊಡ್ತದೆ. ಸೊ ಹಾಗಾಗಿ ಇದು ಇನ್ಸ್ಟ್ರಕ್ಷನ್ ಯಾವಾಗ ಹ್ಯಾಶ್ ಸಿಂಬಲ್ ಯೂಸ್ ಮಾಡ್ತೀವಿ ಆಗ ನಾವು ಅದನ್ನ ಎಕ್ಸಿಕ್ಯೂಟಬಲ್ ಕೋಡ್ ಆಗಿರ್ತದೆ, ನೇರವಾಗಿ ಎಕ್ಸಿಕ್ಯೂಷನ್ಗೆ ರೆಡಿ ಇರ್ತದೆ. ಸೊ ಈ ಪ್ರೀ ಪ್ರೊಸೆಸಿಂಗ್ ಸ್ಟೇಟ್ಮೆಂಟ್ ನ ಬರೆಯುವಾಗ ನಾವೊಂದು ಕಂಡೀಷನ್ಸ್ಗಳಿದೆ, ಯಾವ್ದೆಲ್ಲ ಯೂಸ್ ಮಾಡ್ಬೋದು, ಬಳಕೆ ಮಾಡ್ಬೋದು. ಆಶ್ ಇನ್ಕ್ಲೂಡ್ ಅಂತ ಮಾಡ್ಬೋದು, ಆಶ್ ಡಿಫೈನ್ ಅಂತ ಮಾಡ್ಬೋದು, ಆಶ್ ಅನ್ಡಿಫೈನ್ ಅಂತ ಮಾಡ್ಬೋದು, ಆಶ್ ಇಫ್ ಡಿಫೈನ್ ಅಂತ ಮಾಡ್ಬೋದು, ಆಶ್ ಇಫ್ ಎನ್ ಡಿಫೈನ್ ಅಂತ ಮಾಡ್ಬೋದು, ಆಶ್ ಇಫ್ ಅಂತ ಯೂಸ್ ಮಾಡೋದು, ಆಶ್ ಎಲ್ಸ್ ಅಂತ ಯೂಸ್ ಮಾಡೋದು, ಆಶ್ ಎಲ್ಸ್ ಇಫ್ ಅಂತ ಹೇಳಿ ಮಾಡ್ಬೋದು, ಆಶ್ ಎಂಡ್ ಇಫ್ ಮಾಡ್ಬೋದು, ಆಶ್ ಎರರ್ ಮಾಡ್ಬೋದು, ಆಶ್ ಪ್ರಾಗ್ಮಾ ಅಂತ ಹೇಳಿ ಮಾಡ್ಬೋದು. ಸೊ ಇಷ್ಟು ನಮಗೆ ಏನಿದೆ ಕೋಡ್ಗಳಿದಾವೆ, ಪ್ರೀ ಪ್ರೊಸೆಸಿಂಗ್ ಸ್ಟೇಟ್ಮೆಂಟ್ಸ್ಗಳಿದಾವೆ. ಇದನ್ನ ಯೂಸ್ ಮಾಡಿಕೊಂಡೆ ನಾವು ಯಾವುದೇ ಪ್ರೀ ಪ್ರೊಸೆಸಿಂಗ್ ಸ್ಟೇಟ್ಮೆಂಟ್ನ ಬರೀಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ಸಿ ಪ್ರೋಗ್ರಾಮ್ನ ಬರೆಯುವಾಗ ಡಾಕ್ಯುಮೆಂಟೇಶನ್ ಬರ್ದಾಯ್ತು, ಇಟ್ಸ್ ಆಪ್ಷನಲ್ಲು, ಬರಿಬೋದು, ಬರ್ದೇನುವುದು. ಸೊ ಪ್ರೀ ಪ್ರೊಸೆಸಿಂಗ್ ಸ್ಟೇಟ್ಮೆಂಟ್ನ ಡಿಫೈನ್ ಮಾಡೋದು, ಪ್ರತಿಯೊಂದಕ್ಕೂ ಪ್ರೀ ಪ್ರೊಸೆಸಿಂಗ್ ಸ್ಟೇಟ್ಮೆಂಟ್ನ ಯೂಸ್ ಮಾಡಬೇಕು. ಸೊ ಬರಿತೀವಿ. ಅದಾದ ನಂತರ ಮೂರನೇ ಲೆವೆಲ್ ಯಾವುದು ಅಂದರೆ ಗ್ಲೋಬಲ್ ಡಿಕ್ಲರೇಷನ್ ಅಂತ ಕರಿತೀವಿ. ಸೊ ಯಾವುದೋ ಒಂದು ಪ್ರೋಗ್ರಾಮಲ್ಲಿ ನಾವು ಬರಿಬೇಕು ಅಂದರೆ ಪ್ರತಿಯೊಂದು ವೇರಿಯೇಬಲ್ ಆಗಿರ್ಬೋದು, ಮೆಥಡ್ಸ್ಗಳಾಗಿರ್ಬೋದು, ಫಂಕ್ಷನ್ಸ್ಗಳಾಗಿರ್ಬೋದು, ಎಲ್ಲವನ್ನು ಕೂಡ ನಾವು ಮೇಲೆ ಡಿಕ್ಲರೇಷನ್ ಮಾಡ್ಕೋಬೇಕಾಗುತ್ತೆ. ಅದು ಗ್ಲೋಬಲ್ ಆಗಬೇಕು ಅನ್ಸಿದ್ರೆ. ಸೊ ಗ್ಲೋಬಲ್ ಡಿಕ್ಲರೇಷನ್ ಅಂದ್ರೆ ಏನಪ್ಪಾ ಅಂದ್ರೆ ದಿಸ್ ದ ಪಾರ್ಟ್ is used to declare the variables which are common for multiple methods ಅಂತ ಕರಿತೀವಿ. ಸೊ ಒಂದು ಪ್ರೋಗ್ರಾಮ್ ಅಲ್ಲಿ ಒಂದೇ ಒಂದು ಫಂಕ್ಷನ್ ಇಲ್ಲ, ದೇರ್ ಇಸ್ ಎನ್ ನಂಬರ್ ಆಫ್ ಫಂಕ್ಷನ್ಸ್ ಅನ್ಕೊಂಡ. ಫಾರ್ ದ ಎನ್ ನಂಬರ್ ಆಫ್ ಫಂಕ್ಷನ್ಸ್ಗೂ ಕೂಡ ನಾನು ಏನೋ ಒಂದು ವೇರಿಯೇಬಲ್ ಏನಾಗಬೇಕು, ಎಲ್ಲದಕ್ಕೂ ಉಪಯೋಗಿಸ್ಬೇಕು, ವರ್ಕ್ ಆಗಬೇಕು ಅಂದಾಗ ನಾನು ಆ ವೇರಿಯೇಬಲ್ನ ನಾನು ಏನು ಮಾಡ್ತೀನಿ, ಗ್ಲೋಬಲ್ ಡಿಕ್ಲರೇಷನ್ ಅಂತೇಳಿ ನಾನು ಡಿಫೈನ್ ಮಾಡ್ತೀನಿ. ಸೊ ಮುಂದಿನ ಕ್ಲಾಸಲ್ಲಿ ನಾನು ಹೇಳ್ತೀನಿ ವೇರಿಯೇಬಲ್ ಅಂದ್ರೆ ಏನು ಅಂತ, ಕಾನ್ಸ್ಟೆಂಟ್ ಅಂದ್ರೆ ಏನು ಅಂತ ನಾನು ನೋಡ್ಕೊಳ್ಳೋಣ. ಈವನ್ ಪ್ರೀ ಡಿಫೈನ್ ಪ್ರೊಸೆಸಿಂಗ್ ಕೂಡ ಯಾವ ಥರ ಬರಿತೀವಿ ಅಂತ ಹೇಳಿ ನಾನು ನೆಕ್ಸ್ಟ್ ಡೀಟೇಲ್ ಆಗಿ ಹೇಳ್ತೀನಿ. ಈಗ ಗ್ಲೋಬಲ್ ಡಿಕ್ಲರೇಷನ್ ಸ್ಟ್ರಕ್ಚರ್ ಮಾತ್ರ ತಿಳ್ಕೊಳಕ್ ಹೋಗಿ. ಸೊ ಆ ಸ್ಟ್ರಕ್ಚರಲ್ಲಿ ಗ್ಲೋಬಲ್ ಡಿಕ್ಲರೇಷನ್ ಅನ್ನೋದು ಇಂಪಾರ್ಟೆಂಟು. ಸೊ ಈ ಸೆಕ್ಷನ್ ಏನು ಮಾಡ್ತಂದ್ರೆ ಎಲ್ಲ ಒಂದು ಡಿಕ್ಲರೇಷನ್ನ ಎನ್ಯುಮರೇಷನ್ ಅಂತ ಕರಿತೀವಿ, ಸ್ಟ್ರಕ್ಚರ್ಸ್ ಅಂತ ಕರಿತೀವಿ, ಯೂನಿಯನ್ಸು, ಯೂಸರ್ ಡಿಫೈನ್ ಮೆಥಡ್ಸು, ಇದೆಲ್ಲವನ್ನು ಕೂಡ ಈ ಒಂದು ಸೆಕ್ಷನಲ್ಲೇ ಡಿಕ್ಲರೇಷನ್ ಮಾಡಬೇಕು. ಸೊ ಬರೆದ್ರೆ ಮಾತ್ರ ನಮಗೆ ನಮ್ಮ ಪ್ರೋಗ್ರಾಮಲ್ಲಿ ನಮ್ಮ ಮೆಥಡ್ಸ್ಗಳಲ್ಲಿ, ಒಂದು ಫಂಕ್ಷನ್ಸ್ಗಳಲ್ಲಿ ಇದನ್ನ ಕಾಲ್ ಮಾಡಿದಾಗ ವರ್ಕ್ ಆಗುತ್ತೆ, ಇಲ್ಲಾಂದ್ರೆ ಕಾಲ್ ಮಾಡಿದಾಗ ವರ್ಕ್ ಆಗಲ್ಲ. ನೆನ್ಪಿಟ್ಕೊಳ್ಳಿ, ಇದು ಎಲ್ಲದಕ್ಕೂ ಮಾಡಬೇಕಾ? ಇಲ್ಲ, ಇದು ಒಂದು ಆಪ್ಷನಲ್ ಪಾರ್ಟ್ ಅಂತ ಕರ್ಕೋತೀವಿ. ಯಾಕೆ ಇದು ಆಪ್ಷನಲ್ ಪಾರ್ಟ್ ಅಂದರೆ ನಮಗೆ ಏನಾದರೂ ಒಂದು ವೇರಿಯೇಬಲ್ ಯೂಸ್ ಮಾಡ್ತಾ ಇದ್ದೀನಿ ವಿಚ್ ಇಸ್ ಹ್ಯಾವಿಂಗ್ ಟು ರನ್ ಇನ್ ಎ ಮಲ್ಟಿಪಲ್ ಮೆಥಡ್ಸ್ಗಳಲ್ಲಿ ಅಂದಾಗ ನಾವು ಡಿಕ್ಲೇರ್ ಮಾಡಬೇಕಾಗಿದೆ. ಸೊ ಹಾಗಾಗಿ ನಮಗೆ ರಿಕ್ವೈರ್ಮೆಂಟ್ಸ್ ನೋಡ್ಕೋಬೇಕು. ರಿಕ್ವೈರ್ಮೆಂಟ್ಸ್ನ ನೋಡಿಕೊಂಡು ಆ ರಿಕ್ವೈರ್ಮೆಂಟ್ಸ್ ತಕ್ಕಂಗೆ ನಾವೇನು ಮಾಡಬೇಕಾಗಿದೆ, ಬರಿಬೇಕಾಗಿದೆ. ಸೊ ಅಕಾರ್ಡಿಂಗ್ ಟು ಅವರ್ ರಿಕ್ವೈರ್ಮೆಂಟ್ಸ್ ವಿ ಹ್ಯಾವ್ ಟು ಡಿಕ್ಲೇರ್ ದ ಗ್ಲೋಬಲ್ ಡಿಕ್ಲರೇಷನ್ಸ್. ಸಿ ಪ್ರೋಗ್ರಾಮಲ್ಲಿ ಮೈನ್ ಮೆಥಡ್ನ ಬರೀಲೇಬೇಕು. ಮೈನ್ ಅನ್ನೋದು ಒಂದು ಮೆಥಡ್ ಅಂದರೆ ಫಂಕ್ಷನ್ ಅಂತ ಕರ್ಕೋಬಹುದು, ಇದು ಕಂಪಲ್ಸರಿ. ಪ್ರತಿಯೊಂದು ಸಿ ಪ್ರೋಗ್ರಾಮಲ್ಲಿ ಬರೀಲೇಬೇಕು, ಬರೆದ್ರೆ ಮಾತ್ರ ಎಕ್ಸಿಕ್ಯೂಷನ್ ಆಗೋದು. ಸೊ ಸಿ ಲ್ಯಾಂಗ್ವೇಜ್ ಒಂದು ಫಂಕ್ಷನ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರೆದಿದ್ವಿ. ಸೊ ಪ್ರತಿಯೊಂದು ಸಿ ಪ್ರೋಗ್ರಾಮಲ್ಲಿ ಒಂದೇ ಸರಿ ಬರೆಯೋಕ್ಕಾಗೋದು, ನೆನಪಿಟ್ಕೊಳ್ಳಿ, ಒಂದು ಫಂಕ್ಷನ್ ಆದರೂ ಇರಲೇಬೇಕು. ಆ ಒಂದು ಫಂಕ್ಷನ್ ಯಾವುದಪ್ಪ ಅಂದರೆ ಮೈನ್ ಅನ್ನೋ ಫಂಕ್ಷನ್. ಸೊ ನಾನು ಒಂದು ಎಕ್ಸಾಂಪಲ್ ಪ್ರೋಗ್ರಾಮ್ನ ತೋರಿಸ್ತೀನಿ, ಅಲ್ಲಿ ನೋಡ್ಬೋದು. ಸೊ ಮೈನ್ ಅನ್ನೋದು ಒಂದು ಫಂಕ್ಷನ್ ಬರೀಲೇಬೇಕು. ಸೊ ಮೈನ್ is user defined method which specify the starting point of a program execution. ವೆರಿ ಕೇರ್ಫುಲ್ ಆಗಿ ಇದನ್ನ ಅರ್ಥ ಮಾಡ್ಕೋಬೇಕು.
ಮೇನ್ ಅಂತ ನಾನು ಎಲ್ಲಿ ಬರಿತೀನಿ ಅಲ್ಲಿಂದನೇ ನನ್ನ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಆಗೋದು, ಇಲ್ಲ ಅನ್ನೋದು ಎಕ್ಸಿಕ್ಯೂಷನ್ ಆಗಲ್ಲ. ಸೊ ಮೇನ್ ಅನ್ನೋದು ನೀವು ಎಲ್ಲಾದ್ರೂ ಮಿಕ್ಸ್ ಮಾಡಿ ಎಲ್ಲಾದ್ರೂ ಬರೀರಿ, ನನ್ನ ಕಂಪೈಲರ್ ಏನು ಮಾಡ್ತದೆ, ಹುಡುಕೊಂಬಂದು ಮೇಯ್ನ ಸರ್ಚ್ ಮಾಡ್ತದೆ, ಆ ಮೇನ್ ಅನ್ನೋದು ಎಲ್ಲಿ ಶುರು ಆಗುತ್ತೆ ಅಲ್ಲಿಂದ ಎಕ್ಸಿಕ್ಯೂಷನ್ ರನ್ ಶುರು ಆಗ್ತದೆ. ಸೊ ಎವ್ರಿ ಸಿ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗೋದು ಮೇನ್ ಮೆಥಡಲ್ಲಿ ಆಗಿರ್ತದೆ ಆ್ಯಂಡ್ ಎಂಡ್ ಆಗೋದು ಕೂಡ ಮೇಯ್ನಲ್ಲೇ ಆಗಿರ್ತದೆ. ಸೊ ವೆರಿ ವೆರಿ ಕೇರ್ಫುಲ್ ಆಗಿರಬೇಕು. ಮೇಯ್ನ್ ಅನ್ನೋ ಒಂದು ಮೆಥಡಲ್ಲೇ ಶುರು ಆಗಬೇಕು ಆ್ಯಂಡ್ ಮೇಯ್ನ್ ಅನ್ನೋ ಮೆಥಡಲ್ಲೇ ಎಂಡ್ ಆಗಬೇಕು ಪ್ರೋಗ್ರಾಮು. ಎಷ್ಟೇ ಸಬ್ ಫಂಕ್ಷನ್ಸ್ ಇದ್ರು, ಎಷ್ಟೇ ಸಬ್ ಮಾಡ್ಯೂಲ್ಸ್ ಇದ್ರು ಕೂಡ, ಎಲ್ಲ ಮಾಡ್ಯೂಲ್ಸ್ಗಳಲ್ಲೂ ಅನ್ನೋದು ವರ್ಕ್ ಆದರೂ ಕೂಡ ಕೊನೆಗೆ ಅದು ಎಲ್ಲಿಗೆ ಬಂದು ಎಂಡ್ ಆಗಬೇಕು ಅಂದರೆ ಮೇಯ್ನ್ಗೆ ಬಂದು ಎಂಡ್ ಆಗಬೇಕು. ಸೊ ಒಂದು ಸಿ ಪ್ರೋಗ್ರಾಮ್ ಸ್ಟ್ರಕ್ಚರಲ್ಲಿ ನಾವೇನು ಮಾಡ್ತೀವಿ, ಯೂಸರ್ ಡಿಫೈನ್ಡ್ ಮೆಥಡ್ಸ್ಗಳನ್ನ ಬರಿಬೇಕಾಗುತ್ತೆ. ಸೊ ನಾವೇನು ಮಾಡೋದು, ನಾವು ಆಗಲೇ ಡಾಕ್ಯುಮೆಂಟೇಷನ್ ಬರೆದು, ಆಮೇಲೆ ಪ್ರೀ ಪ್ರೊಸೆಸ್ ಬರೆದು, ಆಮೇಲೆ ಗ್ಲೋಬಲ್ ಡಿಕ್ಲರೇಷನ್ ಆಯಿತು, ಮೇಯ್ನ್ ಮೆಥಡ್ ಬರೆದಾಯಿತು. ಸೊ ಮೇಯ್ನ್ ಮೆಥಡ್ ಆದಮೇಲೆ ನಾವೇನು ಮಾಡ್ತೀವಿ, ಯೂಸರ್ ಡಿಫೈನ್ಡ್ ಮೆಥಡ್ನ ಬರಿತೀವಿ. ಸೊ ಈ ಸೆಕ್ಷನಲ್ಲಿ ನಾವೇನು ಮಾಡ್ತೀವಿ, ಆ್ಯಕ್ಚುಲಿ ಕೋಡ್ ಏನಿದೆ ಯೂಸರ್ ಡಿಫೈನ್ಡ್ ಮೆಥಡ್ ಇದನ್ನ ಅದನ್ನು ಇಲ್ಲಿ ನಾವು ಬರೀಲ್ಲ ಯೂಸ್ ಮಾಡ್ತೀವಿ ಕೆಳಗಡೆ. ಸೊ ಮೇನ್ ಫಂಕ್ಷನ್ ಇದೆ. ಸೊ ಯೂಸರ್ ಡಿಫೈನ್ಡ್ ಮೆಥಡ್ಸ್ ಕ್ಯಾನ್ ಬಿ ಇಂಪ್ಲಿಮೆಂಟೆಡ್ ಐದರ್ ಬಿಫೋರ್ ಆರ್ ಆಫ್ಟರ್ ಮೆಥಡ್ ಅಂತ ಕರಿತೀವಿ. ಅಂದರೆ ಮೇನ್ ಮೆಥಡ್ನ ಮೇಲೂ ಬರಿಬೋದು, ಕೆಳಗೂ ಬರಿಬೋದು. ಆದರೆ ಯೂಶಲಿ ನಾವು ಏನು ಮಾಡ್ತೀವಿ ಅಂದರೆ ಕೆಳಗಡೆ ಬರೀಲಿಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಇಫ್ ಇಟ್ ಈಸ್ ಇಂಪ್ಲಿಮೆಂಟೆಡ್ ಆಫ್ಟರ್ ಮೇನ್ ಏನಾಗುತ್ತೆ ಅಂದರೆ ದೆನ್ ಇಟ್ ಮಸ್ಟ್ ಬಿ ಡಿಕ್ಲೇರ್, ಏನು ಡಿಕ್ಲೇರ್ ಆಗಿರಬೇಕು ಐದರ್ ಇನ್ಸೈಡ್ ಆರ್ ಬಿಫೋರ್ ದ ಮೇನ್ ಮೆಥಡ್. ನೆನಪಿಟ್ಕೊಳ್ಳಿ, ಅದು ನಾವು ಯಾವಾಗ ನಾವು ಆ ಇಂಪ್ಲಿಮೆಂಟೇಷನ್ನ ಬರಿತೀವಿ, ಈ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ಗಳನ್ನ ಬರಿತೀವಿ, ಆ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ಗಳು ನಾವು ಮೇನ್ ಮೆಥಡ್ ಆದಮೇಲೆ ಬರೀತು ಅಂತಂದರೆ ಆ ಯೂಸರ್ ಡಿಫೈನ್ನ ಡಿಫೈನ್ ಮಾಡಿರಬೇಕು, ಡಿಕ್ಲರೇಷನ್ ಮಾಡಬೇಕು. ಅದು ಗ್ಲೋಬಲ್ ಇದರಲ್ಲಿ ಅದು ಸೊನ್ನೆ, ಇಲ್ಲಾಂದರೆ ಮೇನ್ ಮೆಥಡ್ ಒಳಗೆ ಡಿಕ್ಲರೇಷನ್ ಮಾಡಿರಬೇಕು. ಸೊ ಮಾಡಿದರೆ ಮಾತ್ರ ಅದನ್ನ ರೆಕಗ್ನಿಷನ್ ಮಾಡ್ತೀವಿ, ಇಲ್ಲಾಂದರೆ ಅದನ್ನ ಫೈಂಡ್ ಔಟ್ ಮಾಡಲ್ಲ. ಇಫ್ ಇಟ್ ಈಸ್ ಇಂಪ್ಲಿಮೆಂಟೆಡ್ ಬಿಫೋರ್ ಆದರೆ ದ ಮೇಯ್ನಲ್ಲಿ ದೆನ್ ದ ಡಿಕ್ಲರೇಷನ್ ಕ್ಯಾನ್ ಬಿ ಇಗ್ನೋರ್, ಡಿಕ್ಲರೇಷನ್ನ ನಾವು ಇಗ್ನೋರ್ ಮಾಡ್ಬೋದು. ಸೊ ಹಾಗಾಗಿ ಈ ಯೂಸರ್ ಡಿಫೈನ್ ಮೆಥಡ್ನ ನಾವು ಯಾವಲ್ಲಿ ಬರಿಬೇಕು, ಹೇಗೆ ಬರಿಬೇಕು ಅನ್ನೋದನ್ನು ನಾವು ತಿಳ್ಕೋಬೇಕು. ಸೊ ಜನರಲ್ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್ನ ನೋಡೋದು. ಸೊ ಇಲ್ಲಿ 5 ಏರಿಯಾಸ್ ಇರ್ತದೆ ಅಂತ. ಇದಕ್ಕೊಂದು ಎಕ್ಸಾಂಪಲ್ ನಾನು ಕೊಡ್ತೀನಿ. ಅಲೋ ವರ್ಲ್ಡ್ ಅಂತೇಳಿ ಪ್ರಿಂಟ್ ಮಾಡೋಣ. ಸೊ ಅಲೋ ವರ್ಲ್ಡ್ ಅಂತ ಪ್ರಿಂಟ್ ಮಾಡಲಿಕ್ಕೆ ನಾನು ಏನು ಮಾಡ್ತೀನಿ, ಮೊದಲನೇದಲ್ಲಿ ಡಾಕ್ಯುಮೆಂಟೇಷನ್ ಇರುತ್ತೆ. ಡಾಕ್ಯುಮೆಂಟೇಷನ್ ಏನೋ ಅದು ಕಾಮೆಂಟ್ ಲೈನಲ್ಲಿ ಬರಿತೀವಿ. ಸೊ ಕಾಮೆಂಟ್ ಲೈನಲ್ಲಿ ಪ್ರೋಗ್ರಾಮ್ ಟು ಪ್ರಿಂಟ್ ಎ ಮೆಸೇಜ್ ಅಲೋ ವರ್ಲ್ಡ್ ಅಂತ ಬರೆದಿದ್ದೀನಿ ನಾನು. ಸೊ ಅದಾದಮೇಲೆ ನಾನು ಏನು ಮಾಡಿದ್ದೀನಿ, ಪ್ರೀ ಡಿಫೈನ್ಡ್ ಸ್ಟೇಟ್ಮೆಂಟ್ಸ್ಗಳನ್ನ ಬರೀಬೇಕು. ಸೊ ಪ್ರೀ ಡಿಫೈನ್ಡ್ ಸ್ಟೇಟ್ಮೆಂಟ್ಸ್ ಹೆಂಗೆ ಬರಿತೀವಿ, ಆ್ಯಶ್ ಇನ್ಕ್ಲೂಡ್ stdio.h. ಸೊ stdio.h ಅನ್ನೋದು ಒಂದು ಹೆಡರ್ ಫೈಲ್ ಅಂತ ಈ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ನ ಕಾಲ್ ಮಾಡಲಿಕ್ಕೋಸ್ಕರ ನಾವೇನು ಮಾಡ್ತೀವಿ, ಯೂಸ್ ಮಾಡ್ತೀವಿ. ಅದಾದಮೇಲೆ ಗ್ಲೋಬಲ್ ಡಿಕ್ಲರೇಷನ್ ಮಾಡ್ತೀವಿ. ಗ್ಲೋಬಲ್ ಡಿಕ್ಲರೇಷನ್ ಯಾವುದೂ ಇಲ್ಲ ಇಲ್ಲಿ ಈ ಪ್ರೋಗ್ರಾಮಲ್ಲಿ, ಹಾಗಾಗಿ ಡಿಕ್ಲರೇಷನ್ ಬಿಡೋಣ. ಸೊ ನೆಕ್ಸ್ಟ್ ಸ್ಟೇಜಲ್ಲಿ ನಾವೇನು ಮಾಡ್ತೀವಿ, ಮೇಯ್ನ್ ಅಂತ ಕರಿತೀವಿ. ಮೇಯ್ನ್ ಫಂಕ್ಷನ್ನ ಮುಂದೆ ವೈಡ್ ಅಂತ ಕರಿತೀವಿ. ಡೇಟಾ ಟೈಪ್ ಅದು. ನಾನು ಡೇಟಾ ಟೈಪ್ ಹೇಳುವಾಗ ನಾನು ವೈಡ್ ಅಂದರೆ ಏನು ಅಂತ ಹೇಳ್ತೀನಿ. ಸೊ ವೈಡ್ ಮೇಯ್ನ್ ಅಂತ ಬರೀಬೇಕು. ಸೊ ವೈಡ್ ಮೇಯ್ನ್ ಅಂತ ಬರೆದಾಗ ಫಂಕ್ಷನ್ ಡಿಕ್ಲರೇಷನ್ ಅಂದರೆ ಮೆಥಡ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಅದಾದಮೇಲೆ ಓಪನ್ ಬ್ರ್ಯಾಕೆಟ್ ಮಾಡಬೇಕು. ಓಪನ್ ಬ್ರ್ಯಾಕೆಟ್ ಮಾಡಿದ್ಮೇಲೆ ಅಂದರೆ ಬಿಗಿನಿಂಗ್ ಆಫ್ ಎ ಮೇಯ್ನ್ ಫಂಕ್ಷನ್ ಅಂತೇಳಿ ನಾವು ಅನ್ಕೋಬೇಕು. ಸೊ ಅದಾದಮೇಲೆ ಒಳಗಡೆ ನೀವು ಎಷ್ಟು ಬೇಕಾದರೂ ಸ್ಟೇಟ್ಮೆಂಟ್ಸ್ ಬರಿಬೋದು, ಯಾವ ಸ್ಟೇಟ್ಮೆಂಟ್. ಸೊ ಇಲ್ಲಿ ನನ್ನ ಇಂಟೆನ್ಷನ್ ಏನು, ಬರೀ ಅಲೋ ವರ್ಲ್ಡ್ ಅಂತೇಳಿ ಬರೆಯುವಂಥದ್ದು. ಸೊ ಅಲೋ ವರ್ಲ್ಡ್ ಅಂತ ಬರೀಲಿಕ್ಕೆ ನಾನು ಮಾಡ್ತೀನಿ ಪ್ರಿಂಟ್ ಎಫ್ ಅಂತ ಬರೆದು ಅದೊಂದು ಫಂಕ್ಷನ್ನು. ಸೊ ಆ ಫಂಕ್ಷನ್ನ ಪ್ರಿಂಟ್ ಎಫ್ ಅನ್ನೋ ಫಂಕ್ಷನ್ನ ಕರೆದು ಅದರೊಳಗೆ ಅಲೋ ವರ್ಲ್ಡ್ ಅಂತೇಳಿ ಬರಿತೀನಿ. ಸೊ ಇದು ನಮಗೇನು ಮಾಡ್ತದೆ, ಈ ಪ್ರಿಂಟ್ ಎಫ್ ಅನ್ನೋ ಒಂದು ಫಂಕ್ಷನ್ನ ಎಲ್ಲಿಂದ ತಗೊಬರ್ತದೆ ಅಂದರೆ stdio.ಅಲ್ಲಿ ಇದೆ ಆ ಫಂಕ್ಷನ್ನು. ಆ ಫಂಕ್ಷನ್ನ ಇಲ್ಲಿಗೆ ಕರಿತಾ ಇದ್ದೀನಿ. ಸೊ ಕರೆದ್ರೆ ಸಾಕು, ಏನಾಗುತ್ತೆ, ಔಟ್ಪುಟ್ಟಲ್ಲಿ ನನಗೆ ಪ್ರಿಂಟ್ ಎಫ್ ಅನ್ನೋದು ಪ್ರಿಂಟ್ ಆಗುತ್ತೆ. ಸೊ ಇದನ್ನು ನಾವೇನು ಮಾಡಬೇಕು, ಎಲ್ಲ ಸ್ಟೇಟ್ಮೆಂಟ್ ಮುಗಿದ್ಮೇಲೆ ಓಪನ್ ಬ್ರ್ಯಾಕೆಟ್ ಮಾಡಿದ್ಮೇಲೆ ಅದನ್ನ ನಾವೇನು ಮಾಡಬೇಕು, ಬಿಗಿನಿಂಗ್ ಅಂತ ಓಪನ್ ಬ್ರ್ಯಾಕೆಟು, ಅದಕ್ಕೆ ನಾವು ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿದ್ರೆ ಎಂಡ್ ಆಫ್ ಎ ಪ್ರೋಗ್ರಾಮ್ ಅಂತ ಅರ್ಥ. ಸೊ ಇದಾದಮೇಲೆ ನನಗೆ ಯಾವುದೇ ಯೂಸರ್ ಡಿಫೈನ್ ಫಂಕ್ಷನ್ಸು ಬರೆದಿಲ್ಲ, ಅದಕ್ಕೆ ಖಾಲಿ ಮಾಡಿದ್ದೀನಿ. ಸೊ ಇಲ್ಲಿ ಗ್ಲೋಬಲ್ ಡಿಕ್ಲರೇಷನು ಖಾಲಿ ಇದೆ ನೋಡಿ, ಮತ್ತು ನಾನು ಏನು ಮಾಡಿದ್ದೀನಿ, ಯೂಸರ್ ಡಿಫೈನ್ ಫಂಕ್ಷನ್ ಕೂಡ ಖಾಲಿ ಕೊಟ್ಟಿದ್ದೀನಿ. ಸೊ ಇದು ಒಂದು ಎಕ್ಸಾಂಪಲ್, ಸ್ಟ್ರಕ್ಚರ್ ಅಂತ ಕರಿಬೋದು. ಸೊ ಈ ರೀತಿಯಲ್ಲಿ ನಾವು ಸಿ ಪ್ರೋಗ್ರಾಮ್ನ ಬರೀಬೇಕು. ಸೊ ನಾವು ಡಾಕ್ಯುಮೆಂಟೇಷನ್ ಮಾಡ್ಕೋಬೇಕು, ಪ್ರೀ ಡಿಫೈನ್ ಇದು ಮಾಡಬೇಕು, ಆನಂತರ ನಮಗೆ ಮೇನ್ ಮೆಥಡ್ ಫಂಕ್ಷನ್ನ ಬರಿಬೇಕು. ನೀವು ಒಂದು ಜನರಲ್ ಸ್ಟ್ರಕ್ಚರ್ನ ನೋಡಿದ್ರಿ ಸಿ ಪ್ರೋಗ್ರಾಮ್ನ. ಸೊ ರೂಲ್ಸ್ ಫಾರ್ ರೈಟಿಂಗ್ ಸಿ ಪ್ರೋಗ್ರಾಮ್ಸ್ ಅಂತ ತಗೊಳ್ಳೋಣ. ಸೊ ಯಾವುದೇ ಒಂದು ಸಿ ಪ್ರೋಗ್ರಾಮ್ ಬರೀಬೇಕು ಅಂದರೆ ಈ ಫಂಡಮೆಂಟಲ್ ನೀವು ತಲೆಯಲ್ಲಿ ಇಟ್ಕೋಬೇಕು. ಈ ರೀತಿಯಲ್ಲೇ ನಾವು ಬರಿಬೇಕು.
ಸೊ ಪ್ರತಿಯೊಂದು ಸಿ ಪ್ರೋಗ್ರಾಮು ಮಸ್ಟ್ ಕಂಟೈನ್ ಒನ್ ಮೈನ್ ಮೆಥಡ್ ಅಂತ ನೆನಪಿಟ್ಕೊಳ್ಳಿ. ಒಂದಕ್ಕಿಂತ ಜಾಸ್ತಿ ಮೈನ್ ಮೆಥಡ್ ಇರಬಾರ್ದು. ಆ್ಯಂಡ್ ಮೈನ್ ಮೆಥಡ್ ಇಲ್ಲ ಅಂತಂದ್ರೆ ಪ್ರೋಗ್ರಾಮೇ ರನ್ ಆಗಲ್ಲ. ಮೈನ್ ಮೆಥಡ್ ಇರಬೇಕು. ಆ್ಯಂಡ್ ಎವ್ರಿ ಎಕ್ಸಿಕ್ಯೂಟಿಬಲ್ ಇನ್ಸ್ಟ್ರಕ್ಷನ್ನ ನಾವೇನು ಮಾಡಬೇಕು ಅಂದರೆ ಸೆಮಿಕೋಲನ್ ಹಾಕಿ ಅದನ್ನ ಎಂಡ್ ಮಾಡಬೇಕು. ಪ್ರತಿಯೊಂದು ಎಕ್ಸಿಕ್ಯೂಷನ್ ಆಗೋಂಥ ಒಂದು ಸ್ಟೇಟ್ಮೆಂಟ್ಗಳು ಇರ್ತಾವಲ್ಲ ಅದನ್ನ. ಮತ್ತು ಇಲ್ಲಿ ನಾವು ಆಲ್ ದ ಸಿಸ್ಟಮ್ಲಿ ಡಿಫೈನ್ಡ್ ವರ್ಡ್ಸ್ ಅಂತ ಕರಿತೀವಿ, ಅದನ್ನ ಕೀವರ್ಡ್ಸ್ ಅಂತ. ನಾನು ಮುಂದೆ ಹೇಳ್ಕೊಡ್ತೀನಿ ಕೀವರ್ಡ್ ಅಂದರೆ ಏನು ಅಂತ. ನಾವು ಇದನ್ನ ಯೂಸ್ ಮಾಡಬೇಕು ಲೋಯರ್ ಕೇಸಲ್ಲೇ ಬರೀಬೇಕು. ಯಾವುದೆಲ್ಲ ಕೀವರ್ಡ್ ಇದ್ದಾವೆ ಅಷ್ಟು ಕೀವರ್ಡ್ನ ನಾವೇನು ಮಾಡಬೇಕು ಲೋಯರ್ ವರ್ಡ್ಸಲ್ಲೇ ಬರೀಬೇಕು, ಅಪ್ಪರ್ ಕೇಸಲ್ಲಿ ಬರಿಬಾರ್ದು. ಅಂದರೆ ಸಿ ಪ್ರೋಗ್ರಾಮ್ನ ನಾವು ಎಲ್ಲ ರಿಸರ್ವ್ ವರ್ಡ್ಗಳು ಲೋಯರ್ ಕೇಸಲ್ಲಿ ಇರ್ತದೆ. ಅದು ಕೇಸ್ ಸೆನ್ಸಿಟಿವ್ ಆದ್ದರಿಂದ ನೀವು ಹುಷಾರಾಗಿ ಬರೀಬೇಕು. ಸೊ ಇದು ಓಪನ್ ಬ್ರ್ಯಾಕೆಟ್ ಮಾಡಿದಾಗ ನಾವೇನು ಓಪನ್ ಬ್ರ್ಯಾಕೆಟ್ ಅಂದರೆ ಬಿಗಿನ್ ಅಂತ ಮಾಡ್ತೀವಿ, ಅದಕ್ಕೆ ನಾವು ಕ್ಲೋಸ್ ಮಾಡೋದನ್ನ ಮರಿಬಾರ್ದು, ಕ್ಲೋಸ್ ಮಾಡಲೇಬೇಕು. ಸೊ ಅದನ್ನ ನಾವು ಕ್ಲೋಸಿಂಗ್ ಬ್ರ್ಯಾಕೆಟ್ ಅಂತ ಕರ್ಕೋತೀವಿ. ಸೊ ವೇರಿಯಬಲ್ ನಾವು ಎಲ್ಲೆಲ್ಲ ಡಿಕ್ಲರೇಷನ್ ಮಾಡ್ಕೋತೀವಿ ಆ ಡಿಕ್ಲರೇಷನ್ ಸೆಕ್ಷನ್ನ ನಾವು ಮೊದಲೇ ಮಾಡ್ಕೋಬೇಕು. ಯೂಸ್ ಮಾಡ್ತೀವಿ ವೇರಿಯಬಲ್ಲು ಅಂದರೆ ಆ ಯೂಸ್ ಮಾಡೋಕ್ಕಿಂತ ಮೊದಲೇ ಆ ವೇರಿಯಬಲ್ನ ಡಿಕ್ಲರೇಷನ್ ಮಾಡ್ಕೋಬೇಕು. ಸೊ ಇಲ್ಲ ಅಂತಂದರೆ ವರ್ಕ್ ಆಗಲ್ಲ. ಇದಿಷ್ಟೂ ನಾವು ಗಮನದಲ್ಲಿ ಇಟ್ಕೋಬೇಕು. ಏನು ಮಾಡಬೇಕು, ಒಂದು ಮೇನ್ ಫಂಕ್ಷನ್ ಆದರೂ ಇರಬೇಕು. ಇನ್ನೊಂದು ಪ್ರತಿಯೊಂದು ಎಕ್ಸಿಕ್ಯೂಟಿಬಲ್ ಇನ್ಸ್ಟ್ರಕ್ಷನ್ಸ್ಗಳಿಗೆ ಸೆಮಿಕೋಲನ್ನ ಕೊಡಬೇಕು. ಆ್ಯಂಡ್ ಪ್ರತಿಯೊಂದು ಕೀವರ್ಡ್ಗಳನ್ನ ಲೋಯರ್ ಕೇಸಲ್ಲೇ ಬರೀಬೇಕು. ಆ್ಯಂಡ್ ಪ್ರತಿ ಓಪನ್ ಬ್ರ್ಯಾಕೆಟ್ ಮಾಡಿದಾಗ ಕ್ಲೋಸ್ ಬ್ರ್ಯಾಕೆಟ್ ಮರೀದೇ ಮಾಡಬೇಕು. ಆ್ಯಂಡ್ ನಾವು ಯೂಸ್ ಮಾಡೋಂಥ ವೇರಿಯಬಲ್ನ ಡಿಕ್ಲರೇಷನ್ ಮಾಡ್ಕೊಂಡಿರಬೇಕು. ಡಿಕ್ಲರೇಷನ್ ಸೆಕ್ಷನಲ್ಲಿ ನಾವು ಗಮನದಲ್ಲಿ ಇಟ್ಕೊಂಡ್ರೆ ಅರ್ಧ ಪ್ರೋಗ್ರಾಮ್ನ ನಾವು ತಪ್ಪಿಲ್ಲದೆ ಬರಿಬೋದು. ಸಿ ಪ್ರೋಗ್ರಾಮನ್ನು ಬರೆದ್ಬಿಡ್ತೀವಿ, ಆದರೆ ಅದನ್ನ ಕ್ರಿಯೇಟ್ ಮಾಡೋದು ಹೆಂಗೆ, ಅದನ್ನ ಎಕ್ಸಿಕ್ಯೂಷನ್ ಮಾಡೋದು ಹೆಂಗೆ ಅನ್ನೋದು ನಾವು ತಿಳ್ಕೋಬೇಕು. ಸೊ ನಾವು ಸಿಸ್ಟಮ್ ಮುಂದೆ ಇಲ್ದಿರೋದ್ರಿಂದ ಇದನ್ನ ನಾನು ಹೇಳ್ಕೊಡ್ತಾ ಇದ್ದೀನಿ. ಸ್ಟೆಪ್ಸ್ನ ಕೇರ್ಫುಲ್ಲಾಗಿ ಅರ್ಥ ಮಾಡ್ಕೊಳ್ಳಿ. ಮೊದಲು ನಾವೇನು ಸ್ಟೆಪ್ 1 ಅಂತ ಹೇಳ್ತೀವಿ, ಅಲ್ಲಿ ಕ್ರಿಯೇಟ್ ದ ಸೋರ್ಸ್ ಫೈಲ್ ಅಂತ ಹೇಳ್ತೀವಿ. ಅಂದರೆ ಸೋರ್ಸ್ ಫೈಲ್ನ ಕ್ರಿಯೇಟ್ ಮಾಡ್ಕೋಬೇಕು. ಅಂದರೆ ನೀವು ಒಂದು ಎಡಿಟರ್ಗೆ ಹೋಗಬೇಕು. ಆ ಎಡಿಟರಲ್ಲಿ ನಾವೇನು ಮಾಡಬೇಕು, ನಾವು ಸಿ ಪ್ರೋಗ್ರಾಮ್ನ ಬರೀಬೇಕು. ಆ ಸಿ ಪ್ರೋಗ್ರಾಮ್ ಬರೆದ್ರೆ ಸೋರ್ಸ್ ಪ್ರೋಗ್ರಾಮ್ ಅಂತ ಕರಿತೀವಿ. ಅದನ್ನ ಬರೆದಾದ್ಮೇಲೆ ನಾವೇನು ಮಾಡ್ತೀವಿ, F2 ಮಾಡಿ ಸೇವ್ ಮಾಡ್ಕೋಬೇಕು. F2 ಯೂಸ್ ಮಾಡಿದ್ರೆ ಫಂಕ್ಷನ್ ಕೀನ ಸೇವ್ ಆಗುತ್ತೆ. ಸೊ ಸೇವ್ ಮಾಡ್ಕೋಬೇಕು. ಒಂದು ಸರಿ ನಾವು ಸೋರ್ಸ್ ಫೈಲ್ನ ಸೇವ್ ಮಾಡ್ಕೊಂಡ್ಮೇಲೆ ಸ್ಟೆಪ್ 2ಗೆ ಹೋಗಬೇಕು. ಸ್ಟೆಪ್ 2ನಲ್ಲಿ ನಾವೇನು ಮಾಡಬೇಕು ಅಂದರೆ ಕಂಪೈಲ್ ಮಾಡಬೇಕು ಸೋರ್ಸ್ ಕೋಡ್ನ. ಯಾಕಂದರೆ ನಾವು ಬರೆದಂಥ ಏನು ಸೋರ್ಸ್ ಕೋಡ್ ಇದೆ ಆ ಸೋರ್ಸ್ ಕೋಡು ನಮಗೆ ಹೈ ಲೆವೆಲ್ ಲ್ಯಾಂಗ್ವೇಜ್ ಇದೆ, ಅದು ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡಿಕೊಡ್ಬೇಕು. ಸೊ ಹಾಗಾಗಿ ಕಂಪೈಲೇಷನ್ ಮಾಡಬೇಕು. ಸೊ ಕಂಪೈಲೇಷನ್ ಮಾಡುವಾಗ ಎರರ್ಸ್ ಇದ್ದರೂ ಕೂಡ ನಮಗೆ ಡಿಸ್ಪ್ಲೇ ಆಗುತ್ತೆ ನೋಡ್ಬೋದು. ಸೊ ಕಂಪೈಲೇಷನ್ ಮಾಡಲಿಕ್ಕೆ ನಾವೇನು ಯೂಸ್ ಮಾಡ್ತೀವಿ ಅಂದರೆ ಆಲ್ಟ್ ಇಟ್ಕೊಂಡು F9 ಹೊಡೆದ್ರೆ ಸೊ ಕಂಪೈಲೇಷನ್ ಆಗುತ್ತೆ. ಸೊ ಆಲ್ಟ್ ಇಟ್ಕೊಂಡು F9 ಹೊಡೆದ್ರೆ ಕಂಪೈಲ್ ಆಗುತ್ತೆ. ಸೊ ಕಂಪೈಲೇಷನ್ ಆದಮೇಲೆ ನಾವು ಸ್ಟೆಪ್ 3ಗೆ ಹೋಗಬೇಕು. ರನ್ ಮಾಡಬೇಕು ಸೋರ್ಸ್ ಪ್ರೋಗ್ರಾಮ್. ಅಂದರೆ ಏನು ಆಬ್ಜೆಕ್ಟ್ ಕೋಡ್ ಕನ್ವರ್ಟ್ ಆಗಿದೆ ದಟ್ ಕೋಡ್ ಕ್ಯಾನ್ ಬಿ ಎಕ್ಸಿಕ್ಯೂಟೆಡ್ ಆರ್ ರನ್ ಆಗೋಕ್ಕೆ ರೆಡಿ ಇದೆ. ಹಾಗಾಗಿ ನಾವೇನು ಮಾಡಬೇಕು, ರನ್ ಮಾಡಬೇಕು ಎಕ್ಸಿಕ್ಯೂಟಿಬಲ್ ಕೋಡ್ನ. ಸೊ ರನ್ ಮಾಡಲಿಕ್ಕೆ ನಾವೇನು ಯೂಸ್ ಮಾಡಬೇಕು ಅಂದರೆ ಕಂಟ್ರೋಲ್ F9 ಹೊಡಿಬೇಕು. ನೆನ್ಪಿಟ್ಕೊಳ್ಳಿ, ಕಂಪೈಲ್ ಮಾಡಲಿಕ್ಕೆ ಆಲ್ಟ್ F9, ರನ್ ಮಾಡಲಿಕ್ಕೆ ಕಂಟ್ರೋಲ್ F9 ಮಾಡಬೇಕು. ಸೊ ಕಂಟ್ರೋಲ್ F9 ಮಾಡಿದ್ರೆ ರನ್ ಆಗುತ್ತೆ ಪ್ರೋಗ್ರಾಮು, ಅಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ. ಎಕ್ಸಿಕ್ಯೂಟ್ ಆದಮೇಲೆ ನಾವು ರಿಸಲ್ಟನ್ನು ನೋಡಬೇಕು. ರಿಸಲ್ಟನ್ನ ನೋಡೋದು ಅಂದರೆ ಸ್ಟೆಪ್ 4ಗೆ ಹೋಗಬೇಕು. ಆವಾಗ ನಾವು ರಿಸಲ್ಟ್ ಹೆಂಗೆ ನೋಡ್ತೀವಿ ಅಂದರೆ ಆಲ್ಟ್ F5 ಹೊಡೆದ್ರೆ ರಿಸಲ್ಟ್ ಸ್ಕ್ರೀನು ಡಿಸ್ಪ್ಲೇ ಆಗುತ್ತೆ. ಸೊ ನಾವು ರಿಸಲ್ಟ್ಸ್ನ ನಾವು ನೋಡ್ಬೋದು. ಸೊ ಈ ರೀತಿ ಒಂದು ಪ್ರೋಗ್ರಾಮ್ನ ಕ್ರಿಯೇಟ್ ಮಾಡಿ ಕಂಪೈಲ್ ಮಾಡಿ ಎಕ್ಸಿಕ್ಯೂಟ್ ಮಾಡಿ ಆ ರಿಸಲ್ಟ್ನ ನೋಡೋದು ಪ್ರಾಸೆಸ್ ಮೆಥಡ್ ಇದು. ಸೊ ಈ ಸ್ಟ್ರಕ್ಚರ್ ನಿಮ್ಮ ತಲೆಯಲ್ಲಿ ಇಟ್ಕೋಬೇಕು. ಸೊ ಸೇವ್ ಮಾಡಲಿಕ್ಕೆ F2ನ ಪ್ರೆಸ್ ಮಾಡಬೇಕು. ಸೊ ಎಕ್ಸಿಕ್ಯೂಷನ್ ಮಾಡಲಿಕ್ಕೆ ನಾವೇನು ಮಾಡಬೇಕು, ಕಂಟ್ರೋಲ್ F9ನ ಮಾಡಬೇಕು. ಸೊ ಚೆಕ್ ಮಾಡಲಿಕ್ಕೆ ರಿಸಲ್ಟ್ನ ಆಲ್ಟ್ F5ನ ಹೊಡಿಬೇಕು. ಹಾಗಿದ್ದರೆ ಸ್ಟೆಪ್ 1ಅಲ್ಲಿ ಹೇಳ್ದಂಗೆ ಕ್ರಿಯೇಟಿಂಗ್ ಎ ಸೋರ್ಸ್ ಫೈಲ್ ಹೇಗೆ ಮಾಡಬೇಕು. ಸೊ ಸೋರ್ಸ್ ಫೈಲ್ನ ಕ್ರಿಯೇಟ್ ಮಾಡಬೇಕು ಅಂದರೆ ಸೋರ್ಸ್ ಫೈಲ್ ಅಂದರೆ ಏನು, ಸೋರ್ಸ್ ಕೋಡ್ ಅಂದರೆ ಏನು ಅನ್ನೋದು ನಾವು ತಿಳ್ಕೋಬೇಕೀಗ. ಸೊ ಸೋರ್ಸ್ ಕೋಡ್ ಇಸ್ ಅ ಫೈಲ್, ಅದು ಸೊ ವಿಚ್ ಕಂಟೈನ್ ದ ಪ್ರೋಗ್ರಾಮಿಂಗ್ ಕೋಡ್ ಅಂತ ಕರಿತೀವಿ ಇನ್ ಎ ಹೈ ಲೆವೆಲ್ ಲ್ಯಾಂಗ್ವೇಜ್. ಏನು ಸೋರ್ಸ್ ಕೋಡ್ ಅಂದರೆ ಸೋರ್ಸ್ ಕೋಡ್ ಇಸ್ ಅ ಫೈಲು ವಿಚ್ ಕಂಟೈನ್ ಅ ಪ್ರೋಗ್ರಾಮಿಂಗ್ ಕೋಡ್ ಇನ್ ಹೈ ಲೆವೆಲ್ ಲ್ಯಾಂಗ್ವೇಜ್. ಸೊ ಇದನ್ನು ನಾವೇನು ಮಾಡಬೇಕು, ಟು ಕ್ರಿಯೇಟ್ ಎ ಸೋರ್ಸ್ ಕೋಡ್ನ ವಿ ನೀಡ್ ಎ ಟೆಕ್ಸ್ಟ್ ಎಡಿಟರ್ ಬೇಕು. ಸೊ ರೈಟ್ ದ ಪ್ರೋಗ್ರಾಮ್, ಒಂದು ಬರೀಲಿಕ್ಕಾಗಿ ಟೆಕ್ಸ್ಟ್ ಎಡಿಟರು ನಮಗೆ ಬೇಕು. ಸೊ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು, ಪ್ರತಿಯೊಂದು ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗೂ ಈ ಸೋರ್ಸ್ ಕೋಡ್ ಫೈಲ್ನ ನಾವು ಸೇವ್ ಮಾಡಬೇಕಾದಾಗ ಎಕ್ಸ್ಟೆನ್ಷನ್ನ ಕೊಡ್ತೀವಿ. ನೇಮ್ ಏನು ಬೇಕಾದ್ರೂ ಕೊಟ್ಕೊಳ್ಳಿ, ಆದರೆ ಎಕ್ಸ್ಟೆನ್ಷನ್ ಮಾತ್ರ .c ಅನ್ನೋದಲ್ಲೇ ನಾವು ಸೇವ್ ಮಾಡಬೇಕು. ಸೊ ಯಾವ ಫೈಲು ಸೇವ್ ಆದಾಗ .c ಅಂತ ಹೇಳಿ ಸೇವ್ ಆಗುತ್ತೆ
ಆಗ ಅದನ್ನು ನಾವು ಸಿ ಪ್ರೋಗ್ರಾಮಿಂಗ್ ಫೈಲ್ ಅಂತೇಳಿ ನಾವು ಕರ್ಕೋಬೋದು. ಸೊ ಇದು ನಮಗೆ ಸೋರ್ಸ್ ಪ್ರೋಗ್ರಾಮ್ನ ಕ್ರಿಯೇಟ್ ಮಾಡೋ ಮೆಥಡ್. ಸೊ ಕ್ರಿಯೇಟ್ ಮಾಡಬೇಕು ಸೋರ್ಸ್ ಕೋಡ್ನ. ಹೆಂಗೆ ನಾವು ಮಾಡಬೇಕು ಅಂದರೆ ಓಪನ್ ಮಾಡೋಣ. ಫಸ್ಟ್ ಸ್ಟೆಪ್ಸ್ ಟು ಕ್ರಿಯೇಟಿಂಗ್ ಸೋರ್ಸ್ ಕೋಡ್ ಅಂತ ಕರೆಯೋಣ. ಸೊ ಹೆಂಗಪ್ಪ ಅಂತಂದರೆ ಫಸ್ಟು ಟೆಕ್ಸ್ಟ್ ಎಡಿಟರ್ನ ಓಪನ್ ಮಾಡ್ಕೋಬೇಕು. ಸೊ ಟೆಕ್ಸ್ಟ್ ಎಡಿಟರ್ ಓಪನ್ ಮಾಡಿದಾಗ ಅಲ್ಲಿ ಕ್ರಿಯೇಟ್ ನ್ಯೂ ಫೈಲ್ ಅಂತೇಳಿ ನಾವು ನ್ಯೂ ಫೈಲ್ನ ಓಪನ್ ಮಾಡ್ಕೋಬೇಕು. ಸೊ ಹೊಸ ಒಂದು ಫೈಲ್ ಬಂದಾಗ ಅಲ್ಲಿ ನಿಮ್ಗೆ ಏನು ಬೇಕೋ ಅದನ್ನೆಲ್ಲನೂ ಟೈಪ್ ಮಾಡ್ಕೋಬೇಕು ಆ ಪ್ರೋಗ್ರಾಮ್ನ. ಸೊ ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್ಸ್ಗಳನ್ನ ಸ್ಟೆಪ್ ಬೈ ಸ್ಟೆಪ್ಪು ನೀವು ಪ್ರೋಗ್ರಾಮ್ನ ಬರಿತಾ ಹೋಗ್ಬೇಕು. ಸೊ ಬರ್ದಾದ್ಮೇಲೆ ನಾವೇನು ಮಾಡಬೇಕು, ಆ ಪ್ರೋಗ್ರಾಮ್ನ ಸೇವ್ ಮಾಡಬೇಕು. ಸೊ ನಿಮಗೆ ಯಾವ ನೇಮಲ್ಲಿ ಬೇಕೋ ಆ ನೇಮಲ್ಲಿ ನಾವು ಸೇವ್ ಮಾಡೋಣ. ಸೇವ್ ಮಾಡುವಾಗ ಎಕ್ಸ್ಟೆನ್ಷನ್ ಹೇಗಿರಬೇಕು ಅಂದರೆ ಆ ಫೈಲ್ನ .c ಅಂತೇಳಿ ಮಾಡಿದ್ರೆ ನಮಗದು ಸಿ ಪ್ರೋಗ್ರಾಮಾಗಿ ಕನ್ವರ್ಟ್ ಆಗುತ್ತೆ. ಸೊ ಮೊದಲು ನೀವೇನು ಮಾಡಬೇಕು, ಎಡಿಟರ್ನ ಓಪನ್ ಮಾಡಬೇಕು. ಸೊ ಎಡಿಟರಲ್ಲಿ ನಾವು ಟೈಪ್ ಮಾಡ್ಕೋಬೇಕು. ಎಡಿಟರ್ ಓಪನ್ ಮಾಡಿದಾಗ ಅಲ್ಲಿ ಫೈಲ್ ಅಂತ ಇರ್ತದೆ. ಆ ಫೈಲಲ್ಲಿ ನಾವೇನು ಮಾಡಬೇಕು, ನ್ಯೂ ಅನ್ನೋದನ್ನ ಕ್ರಿಯೇಟ್ ಮಾಡ್ಕೋಬೇಕು. ಆ ಮೆನುನಲ್ಲಿ ಹೋದರೆ ಫೈಲ್ ಸಿಗುತ್ತೆ ನ್ಯೂ ಅಂತ. ಆ ನ್ಯೂ ಫೈಲ್ ಬಂದಾಗ ಆ ನ್ಯೂ ಫೈಲಲ್ಲಿ ನೀವು ಪ್ರೋಗ್ರಾಮ್ನ ಇನ್ಸ್ಟ್ರಕ್ಷನ್ ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡಾದ್ಮೇಲೆ ಅದನ್ನ ಸೇವ್ ಮಾಡಿ .c ಎಕ್ಸ್ಟೆನ್ಷನಲ್ಲಿ. ಸೊ ಒಮ್ಮೆ ನಾವು ಸಿ ಪ್ರೋಗ್ರಾಮ್ನ ಬರೆದಾಯಿತು ಅಂದಮೇಲೆ ನಾವೇನು ಕಂಪೈಲಿಂಗ್ ಮಾಡಬೇಕು. ಕಂಪೈಲಿಂಗ್ ಸೋರ್ಸ್ ಕೋಡ್ನ ಹೆಂಗೆ ಮಾಡ್ತೀವಿ. ಸೊ ಕಂಪೈಲೇಷನ್ ಅಂದರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಕಂಪೈಲೇಷನ್ ಅಂದರೆ ಏನಪ್ಪ ಅಂದರೆ ಪ್ರಾಸೆಸ್ ಆಫ್ ಟ್ರಾನ್ಸ್ಲೇಟಿಂಗ್ ದ ಕೋಡ್ ಫ್ರಮ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಟು ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂತ. ನಾನು ಆಗಲೇ ಹೇಳಿದ್ದೆ ಕಂಪೈಲರ್ ಏನು ಮಾಡ್ತದೆ ಅಂತ ನಿಮಗೆ. ಸೊ ಕಂಪೈಲರ್ ಏನು ಮಾಡ್ತದೆ, ಒಂದು ಮಿಷಿನ್ ಲೆವೆಲ್ ಲ್ಯಾಂಗ್ವೇಜಿಗೆ ಕನ್ವರ್ಟ್ ಮಾಡಬೇಕು. ನಾವು ಸೋರ್ಸ್ ಕೋಡ್ನ ಹೈ ಲೆವೆಲ್ ಲ್ಯಾಂಗ್ವೇಜಲ್ಲಿ ಬರೆದಿದ್ದೀವಿ, ಅದು ಕಂಪ್ಯೂಟರ್ಗೆ ಅರ್ಥ ಆಗಲ್ಲ. ಕಂಪ್ಯೂಟರ್ ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದರೆ ಅದು ಲೋ ಲೆವೆಲ್ ಲ್ಯಾಂಗ್ವೇಜಿಗೆ ಕನ್ವರ್ಟ್ ಮಾಡಬೇಕು. ಆ ಕನ್ವರ್ಷನ್ ಮಾಡ್ಕೊಳ್ಳೋ ಅಂಥ ಟ್ರಾನ್ಸ್ಲೇಷನ್ ಮಾಡ್ಕೊಳ್ಳೋ ಅಂಥ ಕೆಲಸನ ನಾವು ಕಂಪೈಲೇಷನ್ ಅಂತ ಹೇಳ್ತೀವಿ. ಆದರೆ ಅಷ್ಟು ಮಾತ್ರ ಮಾಡಲ್ಲ. ಕನ್ವರ್ಟ್ ಮಾಡುವಾಗ ನಮಗೇನು ಮಾಡ್ತಂದರೆ ಟ್ರಾನ್ಸ್ಲೇಷನ್ ಮಾಡುವಾಗ ಚೆಕ್ ಮಾಡ್ತದೆ ಎರರ್ಗೆ. ಸೊ ಕರೆಕ್ಟಾಗಿ ಇದ್ದರೆ ಮಾತ್ರ ಅದು ಟ್ರಾನ್ಸ್ಲೇಷನ್ ಆಗುತ್ತೆ, ಇಲ್ಲ ಅಂದರೆ ಎರರ್ಸ್ನ ತೋರಿಸುತ್ತೆ. ಸೊ ಟ್ರಾನ್ಸ್ಲೇಷನ್ ಮಾಡೋಕ್ಕಿಂತ ಮೊದಲು ಎರರ್ಸ್ನ ಇರುತ್ತೆ. ಇಫ್ ದೇರ್ ಆರ್ ಎನಿ ಎರರ್ ಇತ್ತು ಅಂತಂದರೆ ಇಟ್ ಡಸ್ ನಾಟ್ ಟ್ರಾನ್ಸ್ಲೇಟ್ ನೆನಪಿಟ್ಕೊಳ್ಳಿ, ಸಿಂಪ್ಲಿ ರಿಟರ್ನ್ಸ್ ದ ಫೈಲ್ ಆಫ್ ಎರರ್. ಸೊ ಸಿಂಪಲಾಗಿ ಅದೇನು ಮಾಡ್ಬಿಡುತ್ತೆ, ಎರರ್ ಎಲ್ಲೆಲ್ಲಿದೆ, ಯಾವ್ಯಾವ ಲೈನಲ್ಲಿದೆ, ಯಾವ್ಯಾವ ಕಾಲಮಲ್ಲಿದೆ ಎರರು ಅಂಥೇಳಿ ಅದನ್ನು ನಾವೇನು ಮಾಡುತ್ತೆ ಲೀಸ್ಟ್ ಮಾಡಿ ಕೊಡ್ತದೆ, ನಾವು ಕನ್ವರ್ಟ್ ಮಾಡಲ್ಲ. ಸೊ ಒಮ್ಮೆ ನೀವೆಲ್ಲ ಎರರನ್ನ ಕರೆಕ್ಷನ್ ಮಾಡಾದ್ಮೇಲೆ ಅಗೇನ್ ನೀವೇನು ಮಾಡಿ ಕಂಪೈಲ್ ಮಾಡಿ, ಆಗ ನಮಗೆ ಕನ್ವರ್ಷನ್ ಆಗುತ್ತೆ. ಟು ಕಂಪೈಲ್ ಮಾಡಬೇಕು ಸಿ ಸೋರ್ಸ್ನ ಟರ್ಬೋ ಸಿನ ನಾವು ಯೂಸ್ ಮಾಡ್ತೀವಿ. ಸೊ ಟರ್ಬೋ ಸಿನ ಕಂಪೈಲ್ ಮಾಡಬೇಕು ಅಂತಂದರೆ ರನ್ ಮಾಡಬೇಕು ಅಂದಾಗ ಆಲ್ಟ್ ಇಟ್ಕೊಂಡು F9 ಮಾಡ್ತು ಅಂದರೆ ಕಂಪೈಲೇಷನ್ ಆಗುತ್ತೆ. ಏನು ಮಾಡಬೇಕು, ಆಲ್ಟ್ ಇಟ್ಕೊಂಡು F9 ಮಾಡಬೇಕು. ಆ್ಯಂಡ್ ಕಂಪೈಲೇಷನ್ನು ಸಕ್ಸಸ್ಫುಲ್ ಆಗೋದು ಯಾವಾಗ ಅಂತಂದರೆ ನೀವು ಎರರ್ ಫ್ರೀ ಇದ್ದರೆ ಮಾತ್ರ. ನೀವು ಬರೆದ ಪ್ರೋಗ್ರಾಮು ಎರರ್ ಫ್ರೀ ಇದ್ದರೆ ಅದು ಕನ್ವರ್ಷನ್ ಆಗುತ್ತೆ, ಇಲ್ಲ ಅಂದರೆ ಕನ್ವರ್ಷನ್ ಆಗಲ್ಲ. ಸೊ ಕಂಪೈಲೇಷನ್ ಆಯಿತು. ಕಂಪೈಲೇಷನ್ ಆದಮೇಲೆ ನಮ್ಮ ನೆಕ್ಸ್ಟ್ ಸ್ಟೆಪ್ನ ಕೆಲಸ ಏನಪ್ಪ ಅಂದರೆ ಎಕ್ಸಿಕ್ಯೂಷನ್ನ ಮಾಡೋದು. ಸೊ ಎಕ್ಸಿಕ್ಯೂಷನ್ನ ಹೇಗೆ ಮಾಡ್ತೀವಿ. ಸೊ ಎಕ್ಸಿಕ್ಯೂಷನ್ನ ಅಂದರೆ ರನ್ ಮಾಡೋದು ಅಂತೇಳಿ, ಸೊ ಪ್ರೊಸೆಸಿಂಗ್ ಮಾಡೋದು ಅಂತೇಳಿ ಅರ್ಥ. ಸೊ ಆಫ್ಟರ್ ಕಂಪ್ಲೀಟಿಂಗ್ ದ ಕಂಪೈಲೇಷನ್ ನಾವೇನು ಮಾಡ್ತೀವಿ, ಕಂಪೈಲರ್ ಜನ್ರೇಟ್ ಮಾಡಿದ್ರೆ ಎಕ್ಸಿಕ್ಯೂಟಬಲ್ ಫೈಲ್ನ ಅದು .exe ಎಕ್ಸ್ಟೆನ್ಷನಲ್ಲಿ ಇರ್ತದೆ. ನೀವು ಅಬ್ಸರ್ವ್ ಮಾಡ್ಬೋದು ಏನಾಗಿದೆ, exe ಫೈಲ್ ಆಗಿ ಕನ್ವರ್ಟ್ ಆಗಿರ್ತದೆ. ಸೊ ವಿ ನೀಡ್ ಟು ಎಕ್ಸಿಕ್ಯೂಟ್ ದ ಎಕ್ಸಿಕ್ಯೂಟಬಲ್ ಫೈಲು ಟು ಜನರೇಟ್ ಎ ರಿಸಲ್ಟ್ಸ್. ಸೊ ರಿಸಲ್ಟ್ಸ್ನ ಜನರೇಟ್ ಮಾಡಬೇಕು ಅಂದಾಗ ನಾವೇನು ಮಾಡಬೇಕು, ಆ ಎಕ್ಸಿಕ್ಯೂಟಬಲ್ ಕೋಡ್ನ ನಾವು ರನ್ ಮಾಡಿದ್ರೆ ನಮಗೇನಾಗುತ್ತೆ, ನಮ್ಗೆ ಔಟ್ಪುಟ್ ಬರ್ತದೆ. ಹಾಗಾಗಿ ಈ ಸಿನ ಎಕ್ಸಿಕ್ಯೂಟ್ ಮಾಡಬೇಕು, ಟರ್ಬೋ ಸಿನ. ಸೊ ಟರ್ಬೋ ಸಿನ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ರನ್ ಮಾಡಲಿಕ್ಕೆ ನಾವೇನು ಕಮ್ಯಾಂಡ್ ಯೂಸ್ ಮಾಡಬೇಕು ಅಂದರೆ, ನಾವು ಯೂಸ್ ಮಾಡಬೇಕಾದ ಕಮ್ಯಾಂಡು ಕಂಟ್ರೋಲ್ F9. ಕಂಟ್ರೋಲ್ ಕೀನ ಪ್ರೆಸ್ ಮಾಡಿಕೊಂಡು F9ನ ಫಂಕ್ಷನ್ನ ಪ್ರೆಸ್ ಮಾಡಿದ್ರೆ ನಿಮಗೇನಾಗುತ್ತೆ, ಎಕ್ಸಿಕ್ಯೂಷನ್ ಆಗುತ್ತೆ. ಸೊ ನಾವು ಎಕ್ಸಿಕ್ಯೂಷನ್ ಆಯಿತು. ಎಕ್ಸಿಕ್ಯೂಷನ್ ಆದ ನಂತರ ನಾವೀಗ ಔಟ್ಪುಟ್ ನೋಡಬೇಕು. ಔಟ್ಪುಟ್ನ ನಾವು ಹೆಂಗೆ ಮಾಡೋದು, ರಿಸಲ್ಟ್ಸ್ನ ಹೇಗೆ ಚೆಕ್ ಮಾಡೋದು. ಸೊ ರಿಸಲ್ಟ್ಸ್ನ ಚೆಕ್ ಮಾಡಲಿಕ್ಕೆ ಆಫ್ಟರ್ ಎಕ್ಸಿಕ್ಯೂಷನು ನಾವೇನು ಮಾಡಬೇಕು, ಒಂದು ವಿಂಡೋಗೆ ಪ್ಲೇಸ್ ಮಾಡಬೇಕು. ಸೊ ವಿಂಡೋ ಸ್ಕ್ರೀನ್ನ ನಾವು ನೋಡಬೇಕು. ಸೊ ವಿಂಡೋ ಸ್ಕ್ರೀನ್ ನೋಡಲಿಕ್ಕೆ ವಿ ನೀಡ್ ಟು ಓಪನ್ ದ ಯೂಸರ್ ಸ್ಕ್ರೀನ್ ಟು ಚೆಕ್ ದ ರಿಸಲ್ಟ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಟು ಓಪನ್ ಯೂಸರ್ ಸ್ಕ್ರೀನು ಟರ್ಬೋ ಸಿನಲ್ಲಿ ಶಾರ್ಟ್ಕಟ್ ಏನಪ್ಪ ಅಂದರೆ ಆಲ್ಟ್ F5 ಹೊಡಿಬೇಕು. ಆಲ್ಟ್ ಕೀನ ಇಟ್ಕೊಂಡು F5ನ ನಾವು ಪ್ರೆಸ್ ಮಾಡಿದ್ರೆ ನಮಗೆ ವಿಂಡೋ ಕೀ ಓಪನ್ ಆಗುತ್ತೆ, ಸ್ಕ್ರೀನ್ ಓಪನ್ ಆಗುತ್ತೆ. ಆ ವಿಂಡೋ ಸ್ಕ್ರೀನಲ್ಲಿ ನಮಗೇನಿರುತ್ತೆ, ರಿಸಲ್ಟು ಡಿಸ್ಪ್ಲೇ ಆಗಿರ್ತದೆ. ಸೊ ಈ ಡಯಾಗ್ರಾಮ್ನ ನೋಡಿ, ಒಂದು ಸಿ ಪ್ರೋಗ್ರಾಮ್ನ ಎಕ್ಸಿಕ್ಯೂಷನ್ ಪ್ರಾಸೆಸ್ ಯಾವ ರೀತಿ ಆಗುತ್ತೆ ಅಂತ. ಸೊ ಒಂದು ಸ್ಯಾಂಪಲು ಈ ಒಂದು ಮೆಕ್ಯಾನಿಸಮ್ ಮೇಲೆ
ಅದು ವರ್ಕ್ ಆಗೋದು. ಸೊ ಹೆಂಗಾಗುತ್ತೆ ಅಂದರೆ ಮೊದಲು ನಾವೇನು ಮಾಡಬೇಕು, ಸೋರ್ಸ್ ಕೋಡ್ ಅಂತ ತಗೋಬೇಕು, ಒಂದು ಫೈಲ್ಗೆ ಹೋಗಬೇಕು, ಒಂದು ಎಡಿಟರ್ಗೆ. ಆ ಎಡಿಟರಲ್ಲಿ ನಾವೇನು ಮಾಡಬೇಕು, ಹೈ ಲೆವೆಲ್ ಲ್ಯಾಂಗ್ವೇಜಲ್ಲಿ ಪ್ರೋಗ್ರಾಮ್ನ ಬರೀಬೇಕು. ಪ್ರೋಗ್ರಾಮ್ನ ಬರೆದ್ಮೇಲೆ ಅದನ್ನು ಸಿ ಅನ್ನೋ ಎಕ್ಸ್ಟೆನ್ಷನಲ್ಲಿ ಸೇವ್ ಮಾಡಬೇಕು. ಸೊ ಸೇವ್ ಮಾಡಿದಾಗ ಅದಕ್ಕೆ ಏನಂತ ಹೆಸರು ಕೊಟ್ಟಿದ್ದೀನಿ, ಸ್ಯಾಂಪಲ್ ಡಾಟ್ ಸಿ ಅಂತ ಕೊಟ್ಟಿದ್ದೀನಿ. ಸೊ ಸ್ಯಾಂಪಲ್ ಡಾಟ್ ಸಿ ಅನ್ನೋದು ಫೈಲ್ ನೇಮು. ಸೊ ಇದನ್ನು ನಾವೇನು ಮಾಡಬೇಕು, ಕಂಪೈಲೇಷನ್ ಮಾಡಬೇಕು. ಕಂಪೈಲೇಷನ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ, ಆಲ್ಟ್ F9 ಅಂತ ಮಾಡ್ತೀವಿ. ಆಲ್ಟ್ F9 ಅಂತ ಮಾಡಿದಾಗ ನಾವೇನು ಮಾಡ್ತೀವಿ, ಕಂಪೈಲೇಷನ್ ಆಗುತ್ತೆ. ಸೊ ಕಂಪೈಲೇಷನ್ ಅನ್ನೋದು ಪ್ರಾಸೆಸಿಂಗ್ ಮೆಕ್ಯಾನಿಸಮ್ ಆಗ್ತಾ ಇದೆ ಅಂತ. ಸೊ ಎಲ್ಲಿವರೆಗೂ ಇದು ಕಂಪ್ಲೀಟ್ ಆಗಲ್ಲ ಅಂತಂದರೆ, ನನಗೆ ಆಬ್ಜೆಕ್ಟ್ ಕೋಡ್ ಯಾವಾಗ ಕ್ರಿಯೇಟ್ ಆಗುತ್ತೆ ಅಂದರೆ, ವೆನ್ ದೇರ್ ಇಸ್ ನೋ ಎರರ್. ಇಫ್ ದೇರ್ ಇಸ್ ಎನ್ ಎರರ್ ಇತ್ತು ಅಂತಂದರೆ ನನಗೇನಂತೆ, ಲೀಸ್ಟ್ ಆಫ್ ಎರರ್ಸ್ಗೆ ಹೋಗುತ್ತೆ. ಸೊ ಲೀಸ್ಟ್ ಆಫ್ ಎರರ್ಸ್ ಬಂತು, ಸೊ ನಾನು ಅಗೇನ್ ಪ್ರೋಗ್ರಾಮ್ಗೆ ಹೋಗ್ಬೇಕು, ಆ ಪ್ರೋಗ್ರಾಮ್ನ ಕರೆಕ್ಷನ್ ಮಾಡಬೇಕು. ಸೊ ಇದು ಸೈಕಲ್, ಇದು ಏನು, ಸ್ಯಾಂಪಲ್ ಪ್ರೋಗ್ರಾಮ್ನ ಕಂಪೈಲ್ ಮಾಡಬೇಕು, ಕಂಪೈಲ್ ಮಾಡಿದಾಗ ಲೀಸ್ಟ್ ಆಫ್ ಎರರ್ಸ್ ಬರ್ತದೆ, ಆ ಲೀಸ್ಟ್ ಆಫ್ ಎರರ್ನ ಕರೆಕ್ಷನ್ ಮಾಡಬೇಕು. ಸೊ ಕರೆಕ್ಷನ್ಸ್ ಎಲ್ಲ ಪೂರ್ತಿ ಆದರೆ ಸೊ ನನಗೇನಾಗುತ್ತೆ, ಸ್ಯಾಂಪಲ್ ಡಾಟ್ OBJ ಅಂತ ಬರ್ತದೆ. ಅಂದರೆ ಆಬ್ಜೆಕ್ಟ್ ಕೋಡ್ ಆಗಿ ಕನ್ವರ್ಟ್ ಆಗುತ್ತೆ. ಆಬ್ಜೆಕ್ಟ್ ಕೋಡ್ ಈಸ್ ನಥಿಂಗ್ ಬಟ್ ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂತೇಳಿ. ಸೊ ಆಬ್ಜೆಕ್ಟ್ ಕೋಡ್ ಕನ್ವರ್ಟ್ ಆಗುತ್ತೆ. ಸೊ ಆಬ್ಜೆಕ್ಟ್ ಕೋಡಿಗೆ ಯಾವಾಗ ಕನ್ವರ್ಟ್ ಆಗುತ್ತೆ, ಆಗ ನಾವೇನು ಮಾಡೋದು, ಎಕ್ಸಿಕ್ಯೂಷನ್ ಮಾಡಬೇಕು. ಎಕ್ಸಿಕ್ಯೂಷನ್ ಮಾಡುವಾಗ ಲಿಂಕರ್ಸ್ಗಳನ್ನ ಸಹಾಯ ತಗೋಬೇಕು. ಸೊ ಲಿಂಕರ್ಸ್ಗಳು ಯಾಕೆ ಸಹಾಯ ತಗೋಬೇಕು ಅಂದರೆ, ನನಗೆ ಆಗಲೇ ಒಂದು ಸ್ಯಾಂಪಲ್ ಪ್ರೋಗ್ರಾಮಲ್ಲಿ ತೋರಿಸಿದೆ, stdio.h ಅಂತ ಎಡರ್ ಫೈಲ್ಸನ್ನು. ಸೊ ಈ ಎಡರ್ ಫೈಲ್ಸ್ನ ನಾನು ಮಾಡಬೇಕು, ಈ ಲಿಂಕರ್ ಸಹಾಯ ಹಿಡ್ಕೊಂಡು ಎಲ್ಲ ಕಡೆಗೂ ಲಿಂಕ್ ಮಾಡ್ಕೊಳ್ಬೇಕು. ಯಾಕೆಂದರೆ ಇಟ್ಸ್ ಎ ಪ್ರೀ ಪ್ರಾಸೆಸ್ಡ್, ಆಲ್ರೆಡಿ ಎಕ್ಸಿಕ್ಯೂಷನ್ ಆಗಿದೆ. ಸೊ ಅದನ್ನು ನಾನು ಇಲ್ಲಿ ಲಿಂಕ್ ಮಾಡಬೇಕು. ಸೊ ಎಲ್ಲ ಲಿಂಕ್ ಆಯಿತು ಅಂದರೆ, ಕನೆಕ್ಟಿವಿಟಿ ಆಯಿತು ಅಂದಾಗ ನಾನೇನು ಮಾಡ್ತೀವಿ, ಎಕ್ಸಿಕ್ಯೂಟಬಲ್ ಕೋಡ್ಗೆ ಹೋಗ್ತೀವಿ. ಎಕ್ಸಿಕ್ಯೂಟಬಲ್ ಕೋಡ್ನ ನಾವು ಎಕ್ಸಿಕ್ಯೂಟ್ ಆಗುತ್ತೆ. ಎಕ್ಸಿಕ್ಯೂಷನ್ ಆದಾಗ ಅದು ಏನು ಸ್ಯಾಂಪಲ್ ಡಾಟ್ exe ಅಂತೇಳಿ ಸೇವ್ ಆಗುತ್ತೆ. ಸೊ ಯಾವಾಗ ಸ್ಯಾಂಪಲ್ ಡಾಟ್ exe ಸೇವ್ ಆಗುತ್ತೆ, ಆಗ ಅದನ್ನ ಎಕ್ಸಿಕ್ಯೂಟ್ ಮಾಡ್ತೀರಾ. ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಒಂದು ಕಮ್ಯಾಂಡ್ನ ಯೂಸ್ ಮಾಡ್ತೀರಾ, Ctrl+F9 ಅಂತ. ಸೊ Ctrl+F9 ಅಂತಂದಾಗ CPU ಏನು ಮಾಡ್ತದೆ, ಆ ಪ್ರೋಗ್ರಾಮ್ನ ಪ್ರಾಸೆಸ್ ಮಾಡ್ತದೆ. ಪ್ರಾಸೆಸ್ ಮಾಡಿ ಮುಗಿಸುತ್ತೆ. ಮುಗಿದ್ಮೇಲೆ ಆ CPU ಮಾಡಿದಂಥ ರಿಸಲ್ಟ್ನ ನೀವು ನೋಡಬೇಕಾಗಿದೆ. ಸೊ ನೋಡಲಿಕ್ಕೆ ನೀವು ಮತ್ತೆ ಕಮ್ಯಾಂಡ್ ಯೂಸ್ ಮಾಡ್ತೀರಾ. ಕಮ್ಯಾಂಡ್ ಏನಪ್ಪ ಅಂದರೆ, ಆಲ್ಟ್ F5ನ ಪ್ರೆಸ್ ಮಾಡಬೇಕು. ಆಲ್ಟ್ F5ನ ಪ್ರೆಸ್ ಮಾಡಿದ್ರೆ ಯೂಸರ್ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ. ಆ ಯೂಸರ್ ಸ್ಕ್ರೀನಲ್ಲಿ ನಿಮಗೆ ಏನು ತೋರಿಸುತ್ತೆ, ರಿಸಲ್ಟ್ಸ್ನ ತೋರಿಸುತ್ತೆ. ಸೊ ಈ ಒಂದು ಮೆಕ್ಯಾನಿಸಮ್, ಈ ಒಂದು ಕಾನ್ಸೆಪ್ಟ್ ನಿಮ್ಮ ತಲೆಗೆ ಹೋಯಿತು ಅಂತಂದರೆ, ಹೌ ಎಕ್ಸಾಕ್ಟ್ಲಿ ದ ಸಿ ಪ್ರೋಗ್ರಾಮ್ ವಿಲ್ ಬಿ ಪ್ರಾಸೆಸ್ಡ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಮೊದಲು ಸೋರ್ಸ್ ಪ್ರೋಗ್ರಾಮ್ ಬರೀಬೇಕು, ಆ ಸೋರ್ಸ್ ಪ್ರೋಗ್ರಾಮ್ನ ಕಂಪೈಲ್ ಮಾಡಬೇಕು. ಕಂಪೈಲೇಷನ್ ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂದರೆ, ವೆನ್ ದೇರ್ ಇಸ್ ನೋ ಎರರ್ಸ್. ಯಾವಾಗ ಎರರ್ಸ್ ಇರಲ್ಲ, ಆಗ ಕಂಪೈಲರು ಆಬ್ಜೆಕ್ಟ್ ಕೋಡ್ ಕನ್ವರ್ಟ್ ಮಾಡ್ತದೆ. ಆಬ್ಜೆಕ್ಟ್ ಕೋಡ್ ಕನ್ವರ್ಟ್ ಆದಾಗ ಲಿಂಕರ್ಸ್ನ ಸಹಾಯ ಇಟ್ಕೊಂಡು, ಲಿಂಕರ್ ಮತ್ತು ಲೋಡರ್ ಅಂತ ಕರಿತೀವಿ. ಆ ಲಿಂಕರ್ ಲೋಡರ್ ಏನು ಮಾಡ್ತದೆ, ತನ್ನಲ್ಲಿ ಕೊಟ್ಟಿರೋಂಥ ಸಬ್ ಫಂಕ್ಷನ್ಸ್ಗಳು ಯಾವುದಿದೆ, ಎಡರ್ ಫೈಲ್ಸ್ಗಳು, ಎಡರ್ ಫೈಲ್ಸ್ಗೆ ಎಲ್ಲವನ್ನು ಕೂಡ ಅದಕ್ಕೆ ಮ್ಯಾಚ್ ಮಾಡಿಕೊಡ್ತದೆ. ಸೊ ಲೋಡ್ ಮಾಡಿಕೊಡ್ತದೆ. ಲೋಡ್ ಮಾಡಿದಾಗ ಎಕ್ಸಿಕ್ಯೂಟಬಲ್ ಕೋಡ್ ಆಗಿ ಕನ್ವರ್ಟ್ ಆಗುತ್ತೆ. ಎಕ್ಸಿಕ್ಯೂಟಬಲ್ ಕೋಡ್ ಆದಾಗ ನಾನು Ctrl F9 ಹೊಡೆದು ಎಕ್ಸಿಕ್ಯೂಷನ್ ಮಾಡ್ತೀನಿ. ಎಕ್ಸಿಕ್ಯೂಷನ್ ಮಾಡಿದಾಗ CPU ರನ್ ಆಗುತ್ತೆ. ರನ್ ಆಗಿದ್ದು ನನಗೆ ನೋಡಬೇಕು ಔಟ್ಪುಟ್ ನೋಡಲಿಕ್ಕೆ ಆಲ್ಟ್ F5 ಮಾಡ್ತೀನಿ. ಆಗ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಒಂದು ಸಿ ಪ್ರೋಗ್ರಾಮ್ನ ನಾನು ಬರಿತೀನಿ ಅಂತಂದರೆ, ನಾನು ಬರೆದಿದ್ದು ಸ್ಯಾಂಪಲ್ ಡಾಟ್ ಸಿ, ಅದರಲ್ಲಿ ಕನ್ವರ್ಟ್ ಆಗಿದ್ದು ಎರಡು ಸಪೋರ್ಟಿಂಗ್ ಫೈಲ್ ಬರ್ತದೆ. ಏನು, ಸ್ಯಾಂಪಲ್ ಡಾಟ್ OBJ ಅಂತ ಬರ್ತದೆ, ಇನ್ನೊಂದು ಸ್ಯಾಂಪಲ್ ಡಾಟ್ exe ಅಂತ ಬರ್ತದೆ. ಸೊ ಈ ಎರಡು ಫೈಲು ಸೊ ಕನ್ವರ್ಟ್ ಬರ್ತದೆ ಸಪೋರ್ಟ್. ನೀವು ಬರೆದು ಸ್ಯಾಂಪಲ್ ಡಾಟ್ ಸಿ ಆ ಎಕ್ಸ್ಟೆನ್ಸ್ ಸೇವ್ ಮಾಡಿದ್ದು, ಬಟ್ ಕಂಪೈಲ್ ಮಾಡಿದಾಗ ಒಂದು ಕ್ರಿಯೇಟ್ ಆಗುತ್ತೆ ಸ್ಯಾಂಪಲ್ ಡಾಟ್ OBJ. ಎಕ್ಸಿಕ್ಯೂಷನ್ ಮಾಡಿದಾಗ ಇನ್ನೊಂದು ಫೈಲ್ ಶುರು ಆಗುತ್ತೆ ಸ್ಯಾಂಪಲ್ ಡಾಟ್ exe. ಮೂರು ಕೂಡ ಒಂದೇ ಕಡೆ ಇರಬೇಕು. ಅದಿದ್ದರೆ ಮಾತ್ರ ನಿಮಗೆ ಪ್ರೋಗ್ರಾಮು ರನ್ ಆಗೋದು. ಸೊ ಈ ಒಂದು ಬೇಸಿಕ್ಸ್ಗಳನ್ನ ಇಟ್ಕೊಂಡು ನಾವು ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ನಾವು ಯಾವ ರೀತಿ ಸಿ ಪ್ರೋಗ್ರಾಮ್ನ ಬರೀಬೇಕು, ಸಿ ಅಂದರೆ ಏನು, ಸಿ ಲ್ಯಾಂಗ್ವೇಜ್ ಹೇಗಿದೆ ಅನ್ನೋದನ್ನ ಸ್ಟಡಿ ಮಾಡ್ತಾ ಹೋಗೋಣ.